ಕಳೆದ 25 ವರ್ಷಗಳಿಂದ ಅವರು ವಿಕಾಸ್ ಕರಿಯರ್ ಅಕಾಡೆಮಿ ನಡೆಸ್ತಾ ಇದ್ದಾರೆ. ಅವರ ಇಂಗ್ಲೀಷ್ ಏನು ಟೀಚಿಂಗ್ನ ಒಂದು ವಿಶೇಷತೆ ಅಂದರೆ ಅವರು ಕನ್ನಡದ ಮೂಲಕ ಇಂಗ್ಲೀಷ್ ಕಲಿಸ್ತಾರೆ. ಸರ್, ಟು ಬಿ ಫ್ರ್ಯಾಂಕ್ ಇತ್ತು, ಐ ಆಮ್ ಆಲ್ಸೋ ಬೀಯಿಂಗ್ ಎ ಕನ್ನಡ ಮೀಡಿಯಮ್. ನನಗೆ 9th ಇಂಗ್ಲೀಷ್ ಭಾಳ ಕಷ್ಟ ಆಗ್ತಾಯಿತ್ತು. ಕಷ್ಟ ಮೀನ್ಸ್ ನನಗೆ ಓದಲಿಕ್ಕೂ ಬರ್ತಿರಲಿಲ್ಲ, ಬರಲಿಕ್ಕೂ ಬರ್ತಿದ್ದಿಲ್ಲ. ಬಟ್ ಒನ್ ಥಿಂಗ್ ಐ ಕ್ಯಾನ್ ಸೇ ದ್ಯಾಟ್ ಇಫ್ ಯು ಹ್ಯಾವ್ ಅ ಪ್ಯಾಷನ್ ಆಫ್ ಎನಿಥಿಂಗ್, ಯು ಕ್ಯಾನ್ ಅಚೀವ್ ಎನಿಥಿಂಗ್. ಸೊ ಪ್ಯಾಷನ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಚಿಕ್ಕಂದಿಂದ ಇಂಗ್ಲೀಷ್ ಮಾತಾಡ್ತಾಯಿದ್ರೆ ಅವ್ರು ಇಂಗ್ಲೀಷ್ ಬರುತ್ತೆ, ಅವ್ರು ಇಂಗ್ಲೀಷ್ ಮೀಡಿಯಮ್ ಇದ್ದಾರೆ ಅದಕ್ಕೆ ಅವ್ರು ಇಂಗ್ಲೀಷ್ ಬರುತ್ತೆ. ಈ ರೀತಿ ಒಂದು ರಾಂಗ್ ಕಾನ್ಸೆಪ್ಟ್ ಇಟ್ಕೊಂಡು ಜನ ಓಡಾಡ್ತಾ ಇದ್ದಾರೆ. ಸೊ ನಾನು ಹೇಳೋದು ಇಷ್ಟೇ, ನಥಿಂಗ್ ಟು ವರಿ. ನಾನು ನಿಮಗೆ 15 ದಿವಸದಲ್ಲಿ ಇಂಗ್ಲೀಷಲ್ಲಿ ಮಾತಾಡೋಕೆ ಕಲಿಸ್ಕೊಡ್ತೀನಿ. ನೀನು ಬಂದಿದ್ದೀಯಾ? ಹ್ಯಾವ್ ಯು ಕಮ್? ಅವನು ಬಂದಿದ್ದಾನೆ? ಹ್ಯಾಸ್ ಹಿ ಕಮ್? ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ನಿಂಗೆ ಗೊತ್ತಾ? ಡು ಯು ನೋ? ಹೇಗಿದ್ದೀಯಾ? ಹೌ ಆರ್ ಯು? ಯಾವಾಗ ಬಂದೆ? ವೆನ್ ಡಿಡ್ ಯು ಕಮ್? ಸೊ ಇಲ್ಲಿ ಬರೆಯುತ್ತೇನೆ, ಬರೆಯುತ್ತಿದ್ದೇನೆ, ಬರೆದಿದ್ದೇನೆ, ಬರೆಯುತ್ತಲಿದ್ದೇನೆ, ಬರದೆ, ಬರೆಯುತ್ತಾ ಇದ್ದೆ, ಬರೆದಿದ್ದೆ, ಬರೆಯುತ್ತಲಿದ್ದೆ, ಬರೆಯುತ್ತಿರುತ್ತೇನೆ, ಬರೆದಿರುತ್ತೇನೆ, ಬರೆಯುತ್ತಲೇ ಇರುತ್ತೇನೆ. ಇದನ್ನೇ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಇದನ್ನೇ ನಾವು ಇಲ್ಲಿ ಯೂಸೇಜ್ ಇಂಗ್ಲೀಷ್ ಅಂತ ಹೇಳಿ ಕಲಿಸ್ತೀವಿ. ಎಲ್ಲರೂ ಗ್ರಾಮರ್ ಇಂಗ್ಲೀಷ್ ಕಲಿಸ್ತಾರೆ. ಇಂಗ್ಲೀಷ್ಗೆ ನೀವು ಆಲ್ರೆಡಿ ಎಕ್ಸ್ಪೋಸ್ ಆಗಿದ್ದೀರಾ. ಎಸ್. ಬಟ್ ಏನಂದರೆ ನಿಮ್ಗೆ ಮಾತಾಡೋಕೆ ಬರ್ತಾ ಇಲ್ಲ ಅಷ್ಟೇ. ಸರ್, ಪ್ರಾಬ್ಲಮ್ ಈಗ ನೀವು ಹೇಳಿದ್ರಿ ಓದಕ್ಕೆ ಬರೋಕ್ಕೆ ಬರುತ್ತೆ ಬಟ್ ಮಾತಾಡೋಕ್ಕೆ ಬರಲ್ಲ ಅಂತಂದರೆ, ಯಾಕಂದರೆ ಫಸ್ಟ್ ಆಫ್ ಆಲ್ ನಮ್ಮ ಮೈಂಡಲ್ಲಿ ವರ್ಡೇ ಇಲ್ಲ, ವರ್ಡ್ಸ್ ಇಲ್ಲ, ಯಾವ ವರ್ಡ್ಸು ಇಲ್ಲ. ಮುಜಾವರ್ ಸರ್, ಈಗ ಫೈನಲ್ ಆಗಿ ಇಷ್ಟೆಲ್ಲ ಹೇಳಿದ ಮೇಲೆ ಮನಸ್ಸಲ್ಲಿ ಬಂದಿರುತ್ತೆ ಇವರು ಭಾಳ ಕಾಸ್ಟ್ಲಿ ಇದ್ದಿರಬೇಕು ಸರು, ನಮ್ಮ ಹತ್ರ ದುಡ್ಡು ಅಷ್ಟು ಇದೆಯೋ ಇಲ್ಲ? ನೋ ಸರ್, ಅಬ್ಸಲ್ಯೂಟ್ಲಿ ನೋ 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 ಕಾಸ್ಟ್ಲಿ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಶೇಷವಾಗಿ ಹೇಳೋದೇನೆಂದರೆ, ಬರೀ ನಾವು ಅವ್ರಿಗೆ ಕಳಿಸ್ತಾ ಇಲ್ಲ, ನಾವು ಅವ್ರಿಗೆ ಜಾಬ್ ಕೊಟ್ಟು ಕಳಿಸ್ತಾ ಇದ್ದೀನಿ ಸರ್. ಹೌದಾ? ಹೌದು. ಜಸ್ಟ್ 2 months ಅವ್ರು ಕ್ಲಾಸ್ ಅಟೆಂಡ್ ಮಾಡಿದ್ದು ಸಾಕು, 3rd month ಅವ್ರಿಗೆ ಜಾಬ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಗುರುಕೂಲ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಈ ಒಂದು ಗುರುಕೂಲ್ ಕಾರ್ಯಕ್ರಮದಲ್ಲಿ ನಾವು ಎಜುಕೇಷನ್ ಬಗ್ಗೆ ಮಾತಾಡ್ತೀವಿ, ಶಿಕ್ಷಣದ ಬಗ್ಗೆ ಮಾತಾಡ್ತೀವಿ, ನಮ್ಮ ಕರಿಕ್ಯುಲಮ್ ಬಗ್ಗೆ ಮಾತಾಡ್ತೀವಿ, ನಮ್ಮ ಭಾಷೆ ಬಗ್ಗೆ ಮಾತಾಡ್ತೀವಿ, ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿರೋ ಭಾಷೆ ಬಗ್ಗೆ ಮಾತಾಡ್ತೀವಿ, ಸಾಕಷ್ಟು ವಿಚಾರಗಳು ಮಾತಾಡ್ತೀವಿ. ಆದರೆ ಇವತ್ತು ನಾನು ಈ ಗುರುಕೂಲ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರೋದು ನಮಗೆಲ್ಲ, ಅಂದರೆ ಕನ್ನಡದ ವಿದ್ಯಾರ್ಥಿಗಳಿಗೆ ಅಥವಾ ಬಹುತೇಕ ವಿದ್ಯಾರ್ಥಿಗಳಿಗೆ ಕಬ್ಬಿಣದ ಕಡಲೆ ಅಂತ ಆಗಿರುವಂಥ ಒಂದು ಸಬ್ಜೆಕ್ಟು, ಅದುವೇ ಇಂಗ್ಲೀಷ್ ಬಗ್ಗೆ. ಸೊ ಇಂಗ್ಲೀಷನ್ನು ಹೇಗೆ ನಾವು ಮಾಸ್ಟ್ರಿ ಮಾಡ್ಕೋಬೇಕು, ಹೇಗೆ ಕರಗತ ಮಾಡ್ಕೋಬೇಕು, ಸ್ಪೋಕನ್ ಇಂಗ್ಲೀಷ್ ಹೇಗೆ ಕಲಿಬೇಕು, ಇದನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಸಾಂಸ್ಕೃತಿಕ ರಾಜಧಾನಿ ಧಾರವಾಡದಿಂದ ಬಂದಿರುವಂಥ ವಿಕಾಸ್ ಕರಿಯರ್ ಅಕಾಡೆಮಿಯ CEO ಮತ್ತು ಫೌಂಡರ್ ಆಗಿರುವಂಥ ಅಹಮದ್ ಮುಜಾವರ್ ಅವರು. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಮುಜಾವರ್ ಅವರು. ಸೊ ಇದ್ರ ಜೊತೆಗೆ ಅಹಮದ್ ಮುಜಾವರ್ ಅವರೊಂದಿಗೆ ಅಹಮದ್ ಮುಜಾವರ್ ಅವರ ಶಿಷ್ಯ ಐಮನ್ ಮುಜಾವರ್ ಬಂದಿದ್ದಾನೆ. ಐಮನ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ನಮಸ್ತೆ. ಸೊ ಯಾಕೆ ಐಮನ್ ಇಲ್ಲಿ ಕೂತ್ಕೊಂಡಿದ್ದಾರೆ ಅಂದರೆ, ಇಂಗ್ಲೀಷ್ ಬಗ್ಗೆ ನಾವೇನು ಮಾತಾಡ್ತೀವಿ ಅದನ್ನು ಡೆಮಾನ್ಸ್ಟ್ರೇಷನ್ ಮಾಡೋಣ ಅಂಥೇಳಿ ಐಮನ್ ಕೂಡ ಅವರ ಶಿಷ್ಯ ಬಂದಿದ್ದಾನೆ. ಆದರೆ ಮೊದಲನೇದಾಗಿ ನಾನು ನಮ್ಮ ಅಹಮದ್ ಅವರೊಂದಿಗೆ ಮಾತಾಡಬೇಕು ಅಂದರೆ, ಅವ್ರ ವಿಶೇಷತೆ ಏನಂದರೆ, ಮೊದಲನೇದಾಗಿ ಹೇಳಬೇಕಂದ್ರೆ ಧಾರವಾಡ ನಮ್ಮ ಸಾಂಸ್ಕೃತಿಕ ರಾಜಧಾನಿ, ಅದರಲ್ಲಿ ಅಲ್ಲಿ 2 ಬ್ರಾಂಚ್ಗಳು ನಡೆಸ್ತಾರೆ. ಕಳೆದ 25 ವರ್ಷಗಳಿಂದ ಅವರು ವಿಕಾಸ್ ಕರಿಯರ್ ಅಕಾಡೆಮಿ ನಡೆಸ್ತಾ ಇದ್ದಾರೆ. ಅವರ ಇಂಗ್ಲೀಷ್ ಏನು ಟೀಚಿಂಗ್ನ ಒಂದು ವಿಶೇಷತೆ ಅಂದರೆ, ಅವರು ಕನ್ನಡದ ಮೂಲಕ ಇಂಗ್ಲೀಷ್ ಕಲಿಸ್ತಾರೆ. ನೀವು ಯಾವುದೇ ಕೋಚಿಂಗ್ ಹೋದರೂ ಕೂಡ ಸ್ಟಾರ್ಟ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್ ಅಂತ ಶುರು ಮಾಡಿಬಿಡ್ತಾರೆ. ಬಟ್ ಇವರು ಆ ಥರ ಹೇಳಲ್ಲ, ಕನ್ನಡದಿಂದನೇ ಇಂಗ್ಲೀಷ್ ಕಲಿಸುವಂಥ ಒಂದು ಪ್ರಯತ್ನ ಮಾಡಿ ಅದರಲ್ಲಿ ಸಾಕಷ್ಟು ಯಶಸ್ಸು ಕೂಡ ಗಳಿಸಿದ್ದಾರೆ. 100 ವಿದ್ಯಾರ್ಥಿಗಳಿಗೆ ಅವರು ಇಂಗ್ಲೀಷ್ ಟೀಚ್ ಮಾಡಿದ್ದಾರೆ. ಅಹಮದ್ ಮುಜಾವರ್ ಧಾರವಾಡದ ವಿಕಾಸ್ ಕರಿಯರ್ ಅಕಾಡೆಮಿಯ ಸಂಸ್ಥಾಪಕ ಮತ್ತು ನಿರ್ದೇಶಕರು. ಸತತ 25 ವರ್ಷಗಳಿಂದ ಇವರು ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಮಾತನಾಡಲು ಕಲಿಸುತ್ತಿದ್ದಾರೆ, ಜೊತೆಗೆ ಬರೆಯಲು ಕೂಡ. ಧಾರವಾಡದಲ್ಲಿ 1999ರಲ್ಲಿ ಇವರು ಆರಂಭಿಸಿದ ಸಂಸ್ಥೆ ವಿಕಾಸ್ ಕರಿಯರ್ ಅಕಾಡೆಮಿ. ಕನ್ನಡ ಭಾಷೆಯ ಮೂಲಕವೇ ಇಂಗ್ಲಿಷ್ ಕಲಿಸುವುದು ವಿಕಾಸ್ ಕರಿಯರ್ ಅಕಾಡೆಮಿಯ ವೈಶಿಷ್ಟ್ಯ. ಇದುವರೆಗೆ ಸುಮಾರು 50,000 ವಿದ್ಯಾರ್ಥಿಗಳು ಇವರ ಮಾರ್ಗದರ್ಶನದಲ್ಲಿ ಇಂಗ್ಲಿಷ್ ಮಾತನಾಡಲು ಮತ್ತು ಬರೆಯಲು ಕಲಿತಿದ್ದಾರೆ. ಇದರೊಂದಿಗೆ ಕಂಪ್ಯೂಟರ್ ಶಿಕ್ಷಣವನ್ನು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿಯನ್ನು ಕೂಡ ಕಲಿಸಲಾಗುತ್ತಿದೆ. ಬೇಸಿಗೆ ಶಿಬಿರಗಳ ಮೂಲಕ ಪ್ರೈಮರಿ, ಹೈಸ್ಕೂಲ್ ಮತ್ತು PU ವಿದ್ಯಾರ್ಥಿಗಳಿಗೆ ಗಣಿತ, ವಿಜ್ಞಾನ ಮತ್ತು ಇನ್ನಿತರ ವಿಷಯಗಳನ್ನು ಕೂಡ ಬೋಧಿಸಲಾಗುತ್ತಿದೆ. ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳೊಂದಿಗೆ ವಸತಿ ಸಹಿತ ಇಂಗ್ಲಿಷ್ ತರಬೇತಿ ಪಡೆಯುವ ಸೌಲಭ್ಯವೂ ಇಲ್ಲಿದೆ. ಅಹಮದ್ ಮುಜಾವರ್ ಅವರು ಅನೇಕ ಶಾಲಾ ಕಾಲೇಜುಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಕಲಿಸುತ್ತಿದ್ದಾರೆ. ಇಂದು ನಮ್ಮೊಂದಿಗೆ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಇದ್ದಾರೆ ಅಹಮದ್ ಮುಜಾವರ್. ವೆಲ್ಕಮ್ ಟು ಬೆಂಗಳೂರು ಆ್ಯಂಡ್ ವೆಲ್ಕಮ್ ಟು ಗೌರಿ ಶಕ್ಕಿ ಸ್ಟುಡಿಯೋ. ಥ್ಯಾಂಕ್ ಯು ಸರ್. ಗೌರಿ ಸರ್, ವಿ ಆರ್ ವೆರಿ ಪ್ಲೀಸ್ ಟು ಸಿ ಯು ಇನ್ ದ ಸ್ಟುಡಿಯೋ. ಇನ್ಫ್ಯಾಕ್ಟ್ ನಾವು ಎಷ್ಟು ದಿವಸ ನಿಮಗೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ, ಇವತ್ತು ಫೇಸ್ ಟು ಫೇಸ್ ಭೇಟಿಯಾಗಿ ಭಾಳ ಖುಷಿ ಆಗ್ತಾಯಿದೆ.
ಇಟ್ ಈಸ್ ಅವರ್ ಪ್ಲೆಜರ್ ಆಲ್ಸೋ. Thank ನಮಗೆ ಪ್ರೀತಿಯಿಂದ ಇಲ್ಲಿ ನಮ್ಮ ಬರಮಾಡ್ಕೊಂಡ್ರಿ, ನಮ್ಮ ಜೊತೆಗೆ ತಾವು ಒಂದು ಟೈಮನ್ನು ಕೊಡ್ತಾಯಿದ್ರಿ, ಟೈಮನ್ನು ನೀವು ಕಳೀತಾ ಇದ್ರಿ. ಸೊ ಡೆಫಿನೆಟ್ಲಿ ಇಟ್ ಈಸ್ ಮೈ ಪ್ಲೆಜರ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಸೊ ಅಹಮದ್ ಅವರೇ, ಮೊದಲನೇದಾಗಿ ಈ ಒಂದು ವಿಕಾಸ್ ಕರಿಯರ್ ಅಕಾಡೆಮಿ ಮತ್ತು ಈ ಒಂದು ಕಳೆದ 25 ವರ್ಷಗಳಿಂದ ನೀವೇನು ಮಾಡ್ತಾ ಇದ್ದೀರಿ, ಇಂಗ್ಲೀಷನ್ನು ಕಾನ್ಸಂಟ್ರೇಟ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ. ಇಂಗ್ಲೀಷ್ ಹೊರತಾಗಿ ಬೇರೆ ಬೇರೆ ಕೋರ್ಸ್ಗಳನ್ನ ಕೂಡ ಮಾಡ್ತಾ ಇದ್ದಾರೆ, ಬಟ್ ಅದ್ರ ಬಗ್ಗೆ ನಾವು ಆಮೇಲೆ ಮಾತಾಡ್ತೀವಿ. ಬಟ್ ಟು ಸ್ಟಾರ್ಟ್ ವಿತ್, ಇಂಗ್ಲೀಷನ್ನು ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ನಿಮಗೆ ಇಂಗ್ಲೀಷ್ ಕಲಿಸ್ಬೇಕನ್ನಿಸ್ತು ನಮ್ಮ ವಿದ್ಯಾರ್ಥಿಗಳಿಗೆ? ಸರ್, ಟು ಬಿ ಫ್ರ್ಯಾಂಕ್ ಇತ್ತು, ಐ ಆಮ್ ಆಲ್ಸೋ ಬೀಯಿಂಗ್ ಎ ಕನ್ನಡ ಮೀಡಿಯಮ್. ನನಗೆ 9th ಇಂಗ್ಲೀಷ್ ಭಾಳ ಕಷ್ಟ ಆಗ್ತಾಯಿತ್ತು. ಮೀನ್ಸ್ ನನಗೆ ಓದಲಿಕ್ಕೂ ಬರ್ತಿರಲಿಲ್ಲ, ಬರಲಿಕ್ಕೂ ಬರ್ತಿದ್ದಿಲ್ಲ. ಬಿಕಾಸ್ ಐ ಸ್ಟಡಿಡ್ ಇನ್ ಸಮ್ ವಿಲೇಜ್, ಬಿಕಾಸ್ ಮೈ ಫಾದರ್ ವಾಸ್ ಎ ಗೌರ್ಮೆಂಟ್ ಎಂಪ್ಲಾಯ್. ವಿ ಯೂಸ್ ಟು ಟ್ರಾನ್ಸ್ಫರ್ ಫ್ರಮ್ ಡಿಫರೆಂಟ್ one place to another place. So I didn't concentrate about English. So when I came to Gulbarga, so my father asked me one fine day to write English letter, or he asked me to write in English. So I couldn't write. And every word I started putting full stop. Okay. I am full stop. So when my father saw that letter and he started, he torn it and he asked me to start learning English. I think that was my turning point of my life. ವಂಡರ್ಫುಲ್. ಸೊ ನಿಮ್ಮ ತಂದೆ ನಿಮಗೆ ಕಲಿಸಿರುವಂಥ ಪಾಠ ಏನು ಅಂದರೆ ಇಂಗ್ಲೀಷ್ ಕಲೀರಿ ಅನ್ನೋದೇ ಒಂದು ಪಾಠ. ಸೊ ಅದನ್ನು ನೀವು ವಿದ್ಯಾರ್ಥಿಗಳಿಗೆ ಕಲಿಸಕ್ಕೆ Sir, one more reason is, to be frank with you, from 9th standard I started learning English. 9th, 10th, ಎವ್ರಿ ಇಯರ್ ಎಲ್ಲೆಲ್ಲೇ ಟೀಚರು ಇಂಗ್ಲೀಷ್ ಹೇಳ್ತಾರೆ ಅಲ್ಲೆಲ್ಲ ಹೋಗ್ತಾ ಇದ್ದೆ. ಬಟ್ ಎಲ್ಲರೂ ನನಗೆ ಕಲಿಸಿದ್ದು ಏನಪ್ಪ ಅಂದರೆ ಗ್ರಾಮರ್. ಸೊ ವೆನ್ ಐ ಜಾಯಿಂಡ್ ಮೈ ಫಸ್ಟ್ ಜಾಬ್ in an English medium school, I couldn't speak in English and I couldn't teach effectively English medium students. Then the management called me, sir, you are being a BA B.Ed, of course no doubt you are a good teacher, but you can't speak English. And my first salary was 800 rupees. And he told, the management told me, we are extremely sorry, we drop you, we can't help you, please learn English and come. ಓಕೆ. So that is, I think, one more my turning point. Then again I joined MNC company. There also I faced the problem. ಓಕೆ. So I couldn't speak, being a Kannada medium and being a non-English medium student. So I was unable to express myself, and I had a lot of confuse regarding all the helping verbs: have, had, have been, will, shall, could have, would have, should have, ಎಲ್ಲೆಲ್ಲಿ ಬಳಸಬೇಕು, ಯಾವಾಗ ಬಳಸಬೇಕು, ಯಾರಿಗೆ ಬಳಸಬೇಕು, ಏನೂ ಗೊತ್ತಾಗ್ತಿರಲಿಲ್ಲ. So I had learnt English, but I was unable to express myself. Yes. So I started speaking in English with others. So of course I knew grammar little bit. So again I joined spoken English. I joined spoken English and I started speaking English. And I decided that ನಾನು ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀನಿ ಅಥವಾ ಮಾಡಿದ್ದೀನಿ ಅದು ನಮ್ಮ ಯಾವುದೇ ವಿದ್ಯಾರ್ಥಿಗಳಿಗೆ, ಅದು ಪ್ರೈಮರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಆರ್ ಎನಿ ಕೈಂಡ್ ಆಫ್ ಪೀಪಲ್, ಇಟ್ ಶುಡ್ ನಾಟ್ ಬಿ ಡಿಫಿಕಲ್ಟ್ ಫಾರ್ ದ ಸ್ಟೂಡೆಂಟ್ಸ್. ಸೊ ಆ ದೃಷ್ಟಿಯಿಂದ ನಾನು ಇಂಗ್ಲೀಷ್ ಕ್ಲಾಸ್ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ನಾವು ಸಿಲ್ವರ್ ಜುಬ್ಲಿ ಆಚರಣೆ ಮಾಡ್ತಾಯಿದ್ವಿ, 25th year ರನ್ನಿಂಗ್ 2025, ಬಿಕಾಸ್ ಐ ಸ್ಟಾರ್ಟೆಡ್ ದಿಸ್ ಇನ್ಸ್ಟಿಟ್ಯೂಷನ್ ಇನ್ ದ ಇಯರ್ ಆಫ್ 1999. So this is the 25th year running. I am very proud about institution. No doubt it is a teamwork. ಬಟ್ ನಮಗೆ ಇಷ್ಟು ದೂರ ಬರ್ತೀವಿ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ. ಬಟ್ ಒನ್ ಥಿಂಗ್ ಐ ಕ್ಯಾನ್ ಸೇ ದ್ಯಾಟ್ ಇಫ್ ಯು ಹ್ಯಾವ್ ಅ ಪ್ಯಾಷನ್ ಆಫ್ ಎನಿಥಿಂಗ್, ಯು ಕ್ಯಾನ್ ಅಚೀವ್ ಎನಿಥಿಂಗ್. ಸೊ ಪ್ಯಾಷನ್ ಮೇಕ್ಸ್ ಅ ಲಾಟ್ ಆಫ್ ಡಿಫರೆನ್ಸ್. ಸೊ ವಿ ನೀಡ್ ಎನಿ, ಇಫ್ ಯು ವಾಂಟ್ ಟು ಡೂ ಎನಿಥಿಂಗ್, ವಿ ಮಸ್ಟ್ ಹ್ಯಾವ್ ಪ್ಯಾಷನ್. ಸೊ ಇಂಗ್ಲೀಷ್ ವಾಸ್ ಮೈ ಪ್ಯಾಷನ್, ಇಂಗ್ಲೀಷ್ ಈಸ್ ಮೈ ಪ್ಯಾಷನ್. ವಂಡರ್ಫುಲ್. ಇಂಗ್ಲೀಷಿಂದಾಗಿ ನೀವು ಜಾಬ್ ಕಳ್ಕೊಳ್ಳೋಂಥ ಸ್ಥಿತಿ ಬಂದಾಗ ಅದ್ರ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಈಗ ನಾವು ಕನ್ನಡ ಮಾತೃಭಾಷೆ ಬಗ್ಗೆ ನಮ್ಮ ಪ್ರೀತಿ, ಗೌರವ ಎಲ್ಲ ಇದೆ, ಆದರೆ ಇಂಗ್ಲೀಷ್ ಇಲ್ಲದೆ ಬದುಕಿಲ್ಲ, ಆ ಥರದ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಯಾರೇ ಕಾರಣ ಇರ್ಬೋದು. ಹೀಗಾಗಿ ಇನ್ನೆವಿಟೇಬಲಿ ಅಂದರೆ ಅನಿವಾರ್ಯವಾಗಿ ನಾವು ಇಂಗ್ಲೀಷನ್ನು ಕಲೀಲೇಬೇಕು. ಇಂಗ್ಲೀಷಲ್ಲಿ ಮಾತಾಡೋದನ್ನು ನಾವು ಅದನ್ನು ಅರ್ಥ ಮಾಡ್ಕೊಳ್ಳೇಬೇಕು ಹೇಗೆ ಅನ್ನೋದನ್ನು. ಸೊ ಅದನ್ನು ಅಹಮದ್ ಮುಜಾರ್ ಅವರು ಕಲಿಸ್ತಾ ಇದ್ದಾರೆ. ಈ ಕನ್ನಡ ಟು ಇಂಗ್ಲೀಷ್ ಅಂತ ನೀವೇನು ಹೇಳಿದ್ರಿ ಸರ್, ದಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಯಾಕಂದರೆ ನಾವು ಯೂಶ್ವಲಿ ಇಂಗ್ಲೀಷ್ ಕೋಚಿಂಗ್ ಹೋದಾಗ ಸ್ಟಾರ್ಟ್ ಸ್ಪೀಕ್ ಇನ್ ಇಂಗ್ಲೀಷ್ ಅಂತ ಶುರು ಮಾಡ್ತಾರೆ. ಆಮೇಲೆ ಇನ್ನೊಂದು, ನಾನು ಕೂಡ ಹೋಗಿದ್ದೆ ಒಂದು ಕ್ಲಾಸ್ಗೆ, ಅವ್ರೇನು ಹೇಳಿದ್ರೆ ಥಿಂಕ್ ಇನ್ ಇಂಗ್ಲೀಷ್ ಅಂತ ಶುರು ಮಾಡಿದರು. ಸೊ ಅವಾಗ ನಿಮಗೆ ಅಂತ ಹೇಳಿದರು, ಬಟ್ ನಿಮ್ಮದು ಅಪ್ರೋಚ್ ಬೇರೆ ಇದೆ, ಅದ್ರ ಬಗ್ಗೆ ಹೇಳಿ ಸರ್. ಯೂಶ್ವಲಿ ಕನ್ನಡದಿಂದ ಇಂಗ್ಲೀಷ್ ಕಲಿಸೋ ಉದ್ದೇಶ ಏನಪ್ಪ ಅಂದರೆ, ಏನಾದರೂ ನಾವು ಕಲಿಬೇಕು ಅಂದಾಗ ಸೊ ಮಾತೃಭಾಷೆ ಭಾಳ ಇಂಪಾರ್ಟೆಂಟ್ ಇದೆ. ಸೊ ಯಾವಾಗ ನಾವು ಬೇರೆದನ್ನು ಮಾತೃಭಾಷೆ ಮೂಲಕ ಕಲಿತೀವಿ, ಬೇಗ ಕ್ಯಾಚ್ ಮಾಡೋಕ್ಕೆ ಸಾಧ್ಯ ಇದೆ. ಎಕ್ಸಾಕ್ಟ್ಲಿ. ಸೊ ಬಿಕಾಸ್ ವಿ ಆರ್ ಕಂಫರ್ಟಬಲ್ ಇನ್ ಅವರ್ ಮದರ್ ಟಂಗ್.
ಬೇರೆ ಭಾಷೆ ಕಂಫರ್ಟಬಲ್ ಇಲ್ಲ. ಸೊ ಮದರ್ ಟಂಗ್ ಯಾವಾಗಲೂ ಕಂಫರ್ಟಬಲ್ ಇರ್ತದೆ. ಸೊ ಹೀಗಾಗಿ ನಾವು ಕನ್ನಡದಿಂದ ಇಂಗ್ಲೀಷ್ ಕಲಿಸ್ತಾ ಇದ್ವಿ. ಇಲ್ಲಿ ಸಾಮಾನ್ಯವಾಗಿ ನಾವು ಬೆಳಗ್ಗಿಂದ ಸಾಯಂಕಾಲವರೆಗೆ ಕನ್ನಡ ಪದನೇ ಅಥವಾ ಕನ್ನಡ ವಿಚಾರ ಮಾಡ್ತಾ ಇರ್ತೀವಿ. ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡನೇ ವಿಚಾರ ಮಾಡ್ತೀವಿ ಅಥವಾ ಕನ್ನಡನೇ ಓದ್ತೀವಿ, ಕನ್ನಡನೇ ಬರಿತೀವಿ. ಹೆಚ್ಚಾಗಿ ಕನ್ನಡನೇ ಕಂಫರ್ಟಬಲ್ ಇರೋದ್ರಿಂದ ಕನ್ನಡದಿಂದ ಇಂಗ್ಲೀಷ್ ಕಲಿಸಿದ್ರೆ ಯಾಕೆ ನಾವು ಕಲಿಯೋಕ್ಕಾಗಲ್ಲ ಅಥವಾ ಕಲಿಬೋದು ಅನ್ನೋ ಉದ್ದೇಶ ಇಟ್ಕೊಂಡು ಸೊ ಕನ್ನಡದಿಂದ ಇಂಗ್ಲೀಷು, ಬಿಕಾಸ್ ಐ ಆಮ್ ಆಲ್ಸೋ ಫ್ರಮ್ ಕನ್ನಡ ಮೀಡಿಯಮ್. ಅಫ್ಕೋರ್ಸ್ ಐ ಗಾಟ್ ಸಕ್ಸಸ್. ಮೋರ್ ದೆನ್ 50,000 ಸ್ಟೂಡೆಂಟ್ಸ್ ಐ ಹ್ಯಾವ್ ಬೀನ್ ಟಾಟ್ ಸೋ ಫಾರ್. ದಟ್ ಈಸ್ ಕನ್ನಡ ಟು ಇಂಗ್ಲೀಷ್ ಓನ್ಲಿ. ನೋಡಿ, ಈಗ ಸಪೋಸ್ ಈಗ ನಾನು ನಿಮಗೆ ಕನ್ನಡ ಮಾತಾಡಿ ಅಂತೀನಿ, ನೀವು ಕನ್ನಡ ಬಿಟ್ಟು ಮಿಕ್ಕಿದೆಲ್ಲ ಹೇಳ್ತೀರಿ. ಸೊ ನಾನು ಸ್ಟುಡಿಯೋಗೆ ಹೋಗಬೇಕು ಅಂತೀವಿ. ಸ್ಟುಡಿಯೋ ಈಸ್ ಇಂಗ್ಲೀಷ್ ವರ್ಡ್. ಹೋಗಬೇಕು ಅನ್ನೋಕ್ಕೆ ಏನು ಅನ್ಬೇಕು? ಹ್ಯಾವ್ ಟು ಗೋ ಅನ್ಬೇಕು, ಹ್ಯಾಸ್ ಟು ಗೋ ಅನ್ಬೇಕು, ಗೊತ್ತಿಲ್ಲ. ನಾನು ಸ್ಟುಡಿಯೋಗೆ ಹೋಗಿ ರಿಕಾರ್ಡಿಂಗ್ ಮಾಡಿ ನಾನು ಮೆಟ್ರೋ ಟ್ರೈನಿಂದ ವಾಪಸ್ ಬರಬೇಕು ಅಂತೀವಿ. ಸೊ ಈ 4 ಶಬ್ದದಲ್ಲಿ ಸ್ಟುಡಿಯೋ, ರಿಕಾರ್ಡಿಂಗ್, ಮೆಟ್ರೋ ಎಲ್ಲ ಇಂಗ್ಲೀಷಲ್ಲೇ ಇದೆ. ಆದರೆ ವಾಪಸ್ ಬರಬೇಕು ಅನ್ನೋಕ್ಕೆ ಇಂಗ್ಲೀಷಲ್ಲಿ ಏನು ಅನ್ಬೇಕು? ಈಗ ಶಾಪ್ ಓಪನ್ ಆಗಿಲ್ಲ ಅಂತೀವಿ, ಶಾಪ್ ಓಪನ್ 2 ಇಂಗ್ಲೀಷಲ್ಲಿದೆ. ಅದು ಆಗಿಲ್ಲ ಅನ್ನೋಕ್ಕೆ ಏನು ಅನ್ಬೇಕು? ಡಿಡ್ ನಾಟ್ ಅನ್ಬೇಕು, ವಾಸ್ ನಾಟ್ ಅನ್ಬೇಕು, ಹ್ಯಾವ್ ನಾಟ್ ಅನ್ಬೇಕು, ಹ್ಯಾಸ್ ನಾಟ್ ಅನ್ಬೇಕು, ಗೊತ್ತಾಗ್ತಾ ಇಲ್ಲ. ಕಾಂಟ್ರಾಕ್ಟರ್ ಫೈಲ್ ತೊಗೊಂಡ ಅಂತೀವಿ, ಕಾಂಟ್ರಾಕ್ಟರ್ ಫೈಲು 2 ಇಂಗ್ಲೀಷಲ್ಲಿದೆ. ಅದು ತೊಗೊಂಡ ಅನ್ನೋಕ್ಕೆ ಏನು ಅನ್ಬೇಕು? ಟುಕ್ ಅನ್ಬೇಕು, ಹ್ಯಾವ್ ಟೆಕ್ ಅನ್ಬೇಕು, ಹ್ಯಾಸ್ ಟೆಕ್ ಅನ್ಬೇಕು, ಹ್ಯಾಡ್ ಟೆಕ್ ಅನ್ಬೇಕು, ಗೊತ್ತಾಗ್ತಾ ಇಲ್ಲ. ಸೊ ಮನೆಯಲ್ಲಿ ಮಮ್ಮಿ ಏನು ಹೇಳ್ತಾಳೆ? ಮೊಬೈಲಿಗೆ ಕರೆನ್ಸಿ ಹಾಕ್ಸು ಅಂತಾಳೆ. ಸೊ ಮೊಬೈಲ್ ಕರೆನ್ಸಿ 2 ಇಂಗ್ಲೀಷಲ್ಲಿದೆ. ಅದು ಹಾಕ್ಸು ಅನ್ನೋಕ್ಕೆ ಏನು ಅನ್ಬೇಕು? ಹ್ಯಾವ್ ರಿಚಾರ್ಜ್ ಅನ್ಬೇಕು, ಹ್ಯಾಸ್ ರಿಚಾರ್ಜ್ ಅನ್ಬೇಕು, ಹ್ಯಾಡ್ ರಿಚಾರ್ಜ್ ಅನ್ಬೇಕು, ಗೊತ್ತಾಯ್ತಲ್ಲ. ಹಳ್ಳಿಯಲ್ಲಿ ಅಥವಾ ಒಂದು ಹೊಲದಲ್ಲಿ ಕೂತಿರುವಂಥ ಒಂದು ಅಜ್ಜಿ ಏನು ಹೇಳ್ತಾಳೆ ಅಂದರೆ ಮೋಟ್ರ್ ಆನ್ ಮಾಡು ಅಂತಾಳೆ. ಈ ಮೋಟ್ರ್ ಆನು 2 ಇಂಗ್ಲೀಷಲ್ಲಿದೆ. ಆದರೆ ಮಾಡು ಅನ್ನೋಕ್ಕೆ ಏನು ಅನ್ಬೇಕು? ಹ್ಯಾವ್ ಟು ಸ್ಟಾರ್ಟ್ ಅನ್ಬೇಕು, ಹ್ಯಾಸ್ ಟು ಸ್ಟಾರ್ಟ್ ಅನ್ಬೇಕು, ಸ್ಟಾರ್ಟ್ ಅನ್ಬೇಕು, ಗೊತ್ತಾಗ್ತಲ್ಲ ಸರ್. ಸೊ ಬೆಳಗಿಂದ ಸಾಯಂಕಾಲವರೆಗೆ ನಾವು ಇಂಗ್ಲೀಷ್ ಪದಗಳನ್ನೇ ಬಳಸ್ತಾ ಇರ್ತೀವಿ. ಆದರೆ ಒಂದೇ ಒಂದು ಪದ, ಈ ಕೊಟ್ಟ, ತೊಗೊಂಡ, ಬಂದೆ, ಹೋದೆ ಅನ್ನೋ ಒಂದು ಪದವನ್ನು ನಾವು ಇಂಗ್ಲೀಷಲ್ಲಿ ಕರೆಕ್ಟಾಗಿ ತಿಳ್ಕೊಂಡು ಅದನ್ನು ನಾವು ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಮಗೆ ಇಂಗ್ಲೀಷ್ ಬಂದಾಗೆ. ಭಾಳ ಚೆನ್ನಾಗಿ ಹೇಳಿದ್ರು. ಅಂದರೆ ಅಂದರೆ ಫಸ್ಟ್ ಆಫ್ ಆಲ್ ಒಂದು ತುಂಬ ಇಂಪಾರ್ಟೆಂಟ್ ಲೆಸನ್, 2 ಲೆಸನ್ ನನಗೆ ಅನ್ನಿಸ್ತು ನಿಮ್ಮ ಮಾತಿಂದ. ಒಂದೇನೆಂದರೆ, ಕನ್ನಡದಿಂದ ಇಂಗ್ಲೀಷ್ ಕಲಿಸ್ತೀವಿ ಅಂದರೆ ನೀವು ಭಾಳಷ್ಟು ಜನರನ್ನ ನೀವು ಒಳಗೊಳ್ತಾ ಇದ್ದೀರಾ. ನೀವು ಯು ಆರ್ ಇನ್ವೈಟಿಂಗ್ ಲಾಟ್ ಆಫ್ ಸ್ಟೂಡೆಂಟ್ಸ್, ಬಿಕಾಸ್ ಭಾಳ ಜನರಿಗೆ ಕನ್ನಡ ಬರುತ್ತೆ. ಆಮೇಲೆ ಎರಡನೇದು ಏನಂತಂದ್ರೆ, ಅವ್ರಿಗೆ ಒಂದು ಇಂಗ್ಲೀಷ್ ಬರಲ್ಲ ಅನ್ನೋ ಒಂದು ಹಿಂಜರಿಕೆ ಫೀಲಿಂಗ್ ಇರುತ್ತಲ್ಲ. ಅದರಿಂದಾಗಿ ಇಂಗ್ಲಿಷ್, ಸ್ಪೋಕನ್ ಇಂಗ್ಲಿಷ್ಗೂ ಹೋಗಲ್ಲ ಅವ್ರು. ಯಾಕೆ ಅಂದ್ರೆ ನಾನು ಹೋದ ತಕ್ಷಣ ಮಾತಾಡಕ್ಕೆ ಹೇಳ್ತಾರೆ, ಟ್ರೈ ಮಾಡಕ್ಕೆ ಹೇಳ್ತಾರೆ, ಇದನ್ನ ಅವ್ರಿಗೆ ಅದು ಭಯ ಇರುತ್ತೆ. ಹಿಂಗಾಗಿ ಅವ್ರು ಬರಕ್ಕೆ ಹೋಗಲ್ಲ. ನೀವು ಕನ್ನಡದಿಂದ ಶುರು ಮಾಡ್ತೀವಿ ಅನ್ನೋದು ಇದೆಯಲ್ಲ, ಅದು ನಿಜ. ಯೂಶಲಿ ಈಗ ಏನಾಗಿದೆ ಸರ್, ಟು ಬಿ ಫ್ರ್ಯಾಂಕ್ ಇತ್ತು, ಮೋಸ್ಟ್ ಆಫ್ ದ ಲೈಕ್ ಕ್ಲಾಸಸ್ ಆ್ಯಂಡ್ ಆಲ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಾನು ಇಂಗ್ಲೀಷ್ ಮಾತಾಡಬೇಕಂತ ಹೋದಾಗೆಲ್ಲ ನನಗೆಲ್ಲರೂ ಗ್ರಾಮರ್ ಕಲಿಸಿದ್ದಾರೆ. ಆಲ್ಮೋಸ್ಟ್ ಒಂದು 7 to 8 times I attended grammar class since 9th standard. But they taught me only grammar. So they didn't teach how to start speaking in English. They didn't improve our communication skills. ಈಗ ಕಮ್ಯುನಿಕೇಷನ್ ಇಲ್ಲ ಅಂತಂದರೆ ನಮಗೆ ಕಷ್ಟ ಆಗ್ತಾಯಿದೆ. ಸೊ ಫಾರ್ ಎಕ್ಸಾಂಪಲ್ ಇಂಟರ್ವ್ಯೂ ಅಟೆಂಡ್ ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ, ಅಥವಾ ಯಾವುದಾದ್ರೂ ಒಂದು ಟ್ರಾವೆಲಿಂಗ್ ಮಾಡಬೇಕು ಅಥವಾ ಫಾರಿನ್ಗೆ ಹೋಗಬೇಕು ಅಂದರೆ ಕಷ್ಟ ಆಗ್ತಾಯಿದೆ, ಅಥವಾ ಯಾವುದಾದ್ರೂ ಬಿಸ್ನೆಸ್ ಮಾಡಬೇಕು ಅಂದ್ರೆ ಕಷ್ಟ ಆಗ್ತಾಯಿದೆ. ಈಗ ಬೆಂಗಳೂರಿನ ಅಂತ ಒಂದು ನಗರದಲ್ಲಿ ನಾವು ಇಲ್ಲಿ ಬಂದಾಗ ಈವನ್ ವೇಟ್ರ್ ಸಹ ಎಲ್ಲ ಇಂಗ್ಲೀಷ್ ಮಾತಾಡ್ತಾರೆ, ಆಟೋ ಡ್ರೈವರ್ಸ್ ಎಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ನಾವು ಆಲ್ರೆಡಿ ಮಾತಾಡಲಿಲ್ಲ ಅಂತಂದರೆ ನಮಗೆ ಒಂಥರ ಒಂದು ಇನ್ಫಿನಿಟಿ ಕಾಂಪಸಿಟಿ. ಈಗೆಲ್ಲ ಸ್ಕೂಲಲ್ಲೆಲ್ಲ ಪೇರೆಂಟ್ಸ್ ಮೀಟಿಂಗ್ ಅಂತ ಮಾಡ್ತಾರೆ. ಸೊ PT ಅಂತೇಳಿ, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್, ಅಲ್ಲೆಲ್ಲ ಅವರು ಇಂಗ್ಲೀಷಲ್ಲಿ ಮಾತಾಡಿದಾಗ ಪೇರೆಂಟ್ಸ್ ಇಂಗ್ಲೀಷಲ್ಲಿ ಮಾತಾಡೋಕೆ ಆಗ್ತಾಯಿಲ್ಲ. ಅಲ್ಲಿ ಇನ್ಫಿನಿಟಿ ಕಾಂಪನ್ಸೇಟ್ ಆಗ್ತಾಯಿದೆ. ಸೊ ಮಕ್ಕಳು ಹೇಳ್ತಾ ಇದ್ರೆ ಮಮ್ಮಿ ಡಸಂಟ್ ನೋ ಇಂಗ್ಲೀಷ್ ಅಂತ ಹೇಳ್ತಾ ಇದ್ದಾರೆ, ಡ್ಯಾಡಿ ಡಸಂಟ್ ನೋ ಇಂಗ್ಲೀಷ್ ಅಂತ ಹೇಳ್ತಾರೆ. ಸೊ ಕಮ್ಯುನಿಕೇಷನ್ ಈಸ್ ನೌ ಎ ಡೇಸ್ ವೆರಿ ಇಂಪಾರ್ಟೆಂಟ್ ಸರ್. ಸೊ ಎಸ್ಪೆಷಲಿ ಇಂಗ್ಲೀಷ್ ವರ್ಲ್ಡ್ ವೈಡಲ್ಲಿ, ಜಗತ್ತಿನಲ್ಲಿ ವರ್ಲ್ಡ್ ವೈಡು ಇಂಗ್ಲೀಷ್ ಇಸ್ ಫಸ್ಟ್ ಲ್ಯಾಂಗ್ವೇಜ್. ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜು. ಸೆಕೆಂಡ್ ಈಸ್ ಚೈನಾ. ರೀಸೆಂಟ್ ಒಂದು ಸ್ಟಡಿ ಪ್ರಕಾರ ಚೈನೀಸ್, ಬಿಕಾಸ್ ದೇ ಹ್ಯಾವ್ ಅ ಪಾಪ್ಯುಲೇಷನ್, ಮೋರ್ ಪಾಪ್ಯುಲೇಷನ್. ಆ್ಯಂಡ್ ಥರ್ಡ್ ಈಸ್ ಹಿಂದಿ. ಸೊ ನಮ್ಮ ಪ್ರಾಬ್ಲಮ್, ಎಸ್ಪೆಷಲಿ ನಮ್ಮ ಕರ್ನಾಟಕದ ಪ್ರಾಬ್ಲಮ್ ಏನಂತಂದರೆ, ಅಫ್ಕೋರ್ಸ್ ನಮ್ಗೆ ಇಂಗ್ಲೀಷು ಕಷ್ಟ ಆಗ್ತಾಯಿದೆ, ಹಿಂದಿನೂ ಕಷ್ಟ ಆಗ್ತಾಯಿದೆ. ಸೊ ಆ್ಯಂಡ್ ಮೋಸ್ಟ್ ಆಫ್ ಅಸ್ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡೋರೆಲ್ಲ ಹೆಚ್ಚಾಗಿ ಲೈಕ್ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಅವರು ದೇ ಆರ್ ಗೆಟಿಂಗ್ ರಿಸಲ್ಟ್ಸ್, because they use Hindi and they use English. Yes. Even SSC exams, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನು ಪ್ರತಿ ಮಂತು, ಪ್ರತಿ ತಿಂಗಳ ಕಾಲ್ಫಾರ್ಮ್ ಇರುತ್ತೆ. ಬಟ್ ನಮ್ಮ ಕರ್ನಾಟಕದವರು ಯಾರು ಅಟೆಂಡ್ ಮಾಡೋಕ್ಕಾಗ್ತಾಯಿಲ್ಲ, ಭಾಳಷ್ಟು ಕಡಿಮೆ, ಹಾರ್ಡ್ಲಿ 5%, 6%. ಅದು ಅವ್ರು ವಿದೌಟ್ ಪ್ರಿಪ್ರೇಷನ್ ಹೋಗಿರ್ತಾರೆ ನಮ್ಮ ಕರ್ನಾಟಕದವರು. ಹೀಗಾಗಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನು ಅದರ್ ಸ್ಟೇಟ್ಸವರು ಜಾಬ್ ತೊಗೋತಾ ಇದ್ದಾರೆ. ಸೊ ವಾಟ್ ಐ ವಾಂಟ್ ಟು ಆಸ್ಕ್ ಈಸ್, ಇಂಗ್ಲೀಷ್ ಈಸ್ ವೆರಿ ವೆರಿ ಈಸಿ. If you understand the rules and if you follow the rules, so there is no doubt, definitely we can. ನಮ್ಗೆ ಯಾಕೆ ಇಂಗ್ಲೀಷ್ ಕಷ್ಟ ಆಗ್ತಾ ಇದ್ದಾರೆ? ದೇರ್ ಆರ್ 2 reasons ಸರ್. ಒಂದು, ನಮಗೆ ಡೌಟ್ಸ್ ಇದೆ.
ಸೊ ಡೌಟ್ಸ್ ಇನ್ ದ ಸೆನ್ಸ್ ಈಗ ಹ್ಯಾವು, ಹ್ಯಾಸು, ಹ್ಯಾಡು, ಹ್ಯಾಡ್ ಬಿನ್ನು, ವಿಲ್ಲು, ಶಾಲು, ಕ್ಯಾನು, ಕುಡ್ಡು, ವಿಲ್ಲು, ವುಡ್ಡು, ಶಾಲು, ಶುಡ್ಡು, ಮೇ, ಮೈಟು, ಮಸ್ಟು, ಕುಡ್ ಹ್ಯಾವ್, ವುಡ್ ಹ್ಯಾವ್, ಶುಡ್ ಹ್ಯಾವ್, ಮೈಟ್ ಹ್ಯಾವ್, ಇವು ಎಲ್ಲೆಲ್ಲಿ ಬಳಸಬೇಕು, ಯಾವಾಗ ಬಳಸಬೇಕು, ಯಾರಿಗೆ ಬಳಸಬೇಕು ಅಂತ ಡೌಟ್ ಇದೆ. ಇದು ಸ್ಮಾಲ್ ಹೋಲ್ಸ್ ಅಂತೀವಿ ನಾವು. ಎಲ್ಲನೂ ನಾವು ಅಫ್ಕೋರ್ಸ್ ನಮ್ಮ ಗ್ರ್ಯಾಜುಯೇಷನ್ ಎಲ್ಲ ಕಂಪ್ಲೀಟಾಗಿ ಇಂಗ್ಲೀಷಲ್ಲೇ ಬರೆದಿರ್ತೀವಿ, ರಿಸಲ್ಟು ಪಾಸ್ ಆಗಿರ್ತೀವಿ, BA BCom ಎಲ್ಲನೂ ಮಾಡ್ಕೊಂಡು ಬಂದಿರ್ತೀವಿ. ಅದು ಈ ಚಿಕ್ಕ ಚಿಕ್ಕ ಹೋಲ್ಗಳನ್ನು ಫಿಲ್ ಮಾಡೋಕ್ಕಾಗ್ತಿರಂಗಿಲ್ಲ. ಇದು ಫಸ್ಟ್ ನಮಗೆ ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಈ ಹೋಲ್ಸನ್ನು ಫಿಲ್ ಮಾಡಿಬಿಟ್ರೆ ಲೋಪ್ ಹೋಲ್ಸ್ ಅಂತೀವಿ. ಆ ಲೋಪ್ ಹೋಲ್ಸನ್ನು ನಾವು ಕರೆಕ್ಟಾಗಿ ಫಿಲ್ ಮಾಡಿಬಿಟ್ರೆ ನೋ ಡೌಟ್ ನಮಗೆ ಹೇಳಲಿಕ್ಕೆ ಈಸಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೀನ್ಸ್ ಕಾನ್ಫಿಡೆನ್ಸ್ ಬರುತ್ತೆ. ಸೊ ವಿ ಗೆಟ್ ಕಾನ್ಫಿಡೆನ್ಸ್ ಇಮಿಡಿಯೇಟ್ಲಿ. ಓ, ಐ ಕ್ಯಾನ್ ಸ್ಪೀಕ್, ನೋ ಡೌಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. Because most of us are understanding, no doubt. Who are speaking others in English, we are understanding, but we are unable to express it. Because ಎಲ್ಲಿ ತಪ್ಪಾಗ್ಬಿಡುತ್ತೆ, ಯಾವ ಬರೋ ಬದಲಾಗಿ ಹ್ಯಾಸ್ ಬಂದುಬಿಟ್ರೆ, ಹ್ಯಾಸ್ ಬರೋ ಬದಲಾಗಿ ಹ್ಯಾಡ್ ಬಂದುಬಿಟ್ರೆ, ಇದು ಮೊದಲೇ ಪ್ರಾಬ್ಲಮ್. ಎರಡನೇದು ನಮಗೆ ಪ್ರಾಕ್ಟೀಸ್ ಇಲ್ಲ. ಕರೆಕ್ಟ್. ಇಂಗ್ಲೀಷ್ ಹೇಳ ಅಭ್ಯಾಸ ಇಲ್ಲ, ಕೇಳ ಅಭ್ಯಾಸ ಇದೆ. ಬೆಳಗ್ಗಿಂದ ಸಾಯಂಕಾಲ ಇಂಗ್ಲೀಷ್ ಪದನ ಕೇಳ್ತಾ ಇರ್ತೀವಿ, ಬಟ್ ಹೇಳಬೇಕಾದಾಗ ನಮಗೆ ಆಗ್ತಾ ಇಲ್ಲ. ಎಸ್ ನೋಡಿ, ಈಗ ನಿಮ್ಗೆ ನಂದೇ ಎಕ್ಸಾಂಪಲ್ ಕೊಡ್ತೀನಿ. ನಾನು MA ಇಂಗ್ಲೀಷ್ ಲಿಟ್ರೇಚರ್ ಮಾಡಿದ್ದು, ಓಕೆ, ಧಾರವಾಡ ಯೂನಿವರ್ಸಿಟಿಯಿಂದ. ಓಕೆ ಸರ್. ನಾನು MA ಇಂಗ್ಲೀಷ್ ಮಾಸ್ಟರ್ಸ್ ಇನ್ ಇಂಗ್ಲೀಷ್ ಲಿಟ್ರೇಚರ್ ಮಾಡಿದ್ರು ಕೂಡ ನನಗೆ ಲೆಕ್ಚರ್ ಆಗಬೇಕಂದಾಗ ಸ್ವಲ್ಪ ಕಾನ್ಫಿಡೆನ್ಸ್ ಇರಲಿಲ್ಲ. ನಾನು ಇಂಗ್ಲೀಷಲ್ಲಿ ಮಾತಾಡೋಕ್ಕಾಗತ್ತಾ, ಹೇಳೋಕ್ಕಾಗತ್ತಾ ಅಂತ ಹೇಳಿ 6 ತಿಂಗಳು ನಾನು ಟೈಮ್ ತೊಗೊಂಡೆ. ಮುಗಿದ ಮೇಲೆ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ. ಆಮೇಲೆ ಅಂದ್ಕೊಂಡೆ ಇಲ್ಲ, ನಾನು ಮಾತಾಡೋಣ, ಹೋಗೋಣ ಅಂಥೇಳಿ ಹೋಗಿ ನಾನು ಶುರು ಮಾಡಿದೆ. ಆಮೇಲೆ ನನಗೆ ಬಂತು. ಬಟ್ ಏನಂದರೆ ಸಮಸ್ಯೆ, ನಮಗೆ ಲೆಕ್ಚರ್ ಕೊಡೋದು ಬೇರೆ, ಮಾತಾಡೋದು ಬೇರೆ. ನಿಜ ನಿಜ ನಿಜ. ಲೆಕ್ಚರ್ ಕೊಡೋಕೆ ನನಗೆ ಬಂತು, ಬಟ್ ವೆನ್ ಇಟ್ ಕಮ್ಸ್ ಟು ಕಮ್ಯುನಿಕೇಷನ್ ಇಂಗ್ಲೀಷ್ ಮತ್ತೆ ನಮಗೆ ಕಷ್ಟ ಆಗೋದು. ಯಾಕೆಂದರೆ ವಿ ಹ್ಯಾವ್ ಹರ್ಡ್ ಲೆಕ್ಚರ್ಸ್, ಸುಮಾರು ಜನ ಲೆಕ್ಚರ್ ಕೊಟ್ಟಿದ್ದಾರೆ, ಕೇಳಿದ್ದೀವಿ, ಎಲ್ಲ ಮಾತಾಡಿದ್ವಿ, ಬರ್ದಿದ್ದೀವಿ, ಎಲ್ಲ ಮಾಡಿದ್ದೀವಿ. ಬಟ್ ಅವರು ನಮಗೆ ಜೊತೆ ಇಂಗ್ಲೀಷಲ್ಲಿ ಮಾತಾಡಿಲ್ಲ, ನಾವು ಅವ್ರ ಜೊತೆ ಇಂಗ್ಲೀಷಲ್ಲಿ ಮಾತಾಡಿಲ್ಲ. ಕ್ಲಾಸ್ ಬಿಟ್ಟ ತಕ್ಷಣ ಕನ್ನಡ. ಮತ್ತೆ ಜನರಲ್ ಕಮ್ಯುನಿಕೇಷನ್ ಲ್ಯಾಕಿಂಗ್ ಬ್ಯಾಡ್ ಇನ್ ಜನರಲ್ ಕಮ್ಯುನಿಕೇಷನ್. ಸರ್, ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಸೊ ಒಬ್ಬರು ಪ್ರೊಫೆಸರ್, ಮ್ಯಾಥಮೆಟಿಕ್ಸ್ ಪ್ರೊಫೆಸರ್, ಈ ಹ್ಯಾಡ್ 25 years ಎಕ್ಸ್ಪೀರಿಯನ್ಸ್. ಸೊ ಒನ್ ಫೈನ್ ಡೇ ನನ್ನ ಕಡೆ ಬಂದು, ಸರ್ ನಾನು ಒಂದು 25 ವರ್ಷ ಆಯಿತು ಎಕ್ಸ್ಪೀರಿಯೆನ್ಸು, ನಾನು 4 ಬುಕ್ ಬರೆದಿದ್ದೀನಿ. ಅಂದರೆ ಜನರಲ್ ಕಮ್ಯುನಿಕೇಷನ್ ಅವ್ರಿಗೆ ಕಷ್ಟ ಆಗ್ತಾಯಿತ್ತು. ಬಟ್ ಯಾವಾಗ ಕ್ಲಾಸಿಗೆ ಬಂದರು, ಹಿ ಗಾಟ್ ಪ್ರಾಕ್ಟೀಸ್ ಆ್ಯಂಡ್ ಅವ್ರಿಗೆಲ್ಲ ಡೌಟ್ಸ್ ಕ್ಲಾರಿಫೈ ಮಾಡಿ ಪ್ರಾಕ್ಟೀಸ್ ಮಾಡಿದ್ವಿ. ನಾವು ಹಿ ಈಸ್ ಸ್ಪೀಕಿಂಗ್ ವೆರಿ ಫ್ಲೂಯೆಂಟ್ ಇಂಗ್ಲೀಷ್. ಸೊ ಇವನ್ ಟು ಬಿ ಫ್ರ್ಯಾಂಕ್ ಇತ್ತು, ಆನ್ಲೈನ್ ಕ್ಲಾಸಲ್ಲಿ, ನಮ್ಮ ಆನ್ಲೈನ್ ಕ್ಲಾಸಸ್ಸು ಇದೆ. ಈ ಆನ್ಲೈನ್ ಕ್ಲಾಸಸ್ಸಲ್ಲಿ ಎಲ್ಲ ಆಫೀಸರ್ಸ್, ಕ್ಲಾಸ್ 1 ಕ್ಲಾಸ್ 2 ಆಫೀಸರ್ಸು, KS ಆಫೀಸರ್ಸು ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾರೆ. ಓಕೆ, ಈಗ ನಾನು ಡೆಮಾನ್ಸ್ಟ್ರೇಷನ್ ಅಂದರೆ ಈಗ ಐಮನ್ ಮುಜಾವರ್ ಜೊತೆಗೆ ನಾನು ಡೆಮಾನ್ಸ್ಟ್ರೇಷನ್ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದೆರಡು ಪ್ರಶ್ನೆ. ಎಸ್ ಸರ್, ಪ್ಲೀಸ್ ಸರ್. ಮೊದಲನೇದು, ಈಗ ನೀವು ಧಾರವಾಡದಲ್ಲಿದ್ದೀರಿ. ಧಾರವಾಡದಾಗ 2 ಜಾಗದಲ್ಲಿದ್ದೀರಿ. ಒಂದು ಸಪ್ತಾಪುರ ಲಾಸ್ಟ್ ಬಸ್ ಒಂದು, ಇನ್ನೊಂದು ಹಳೆ ಬಸ್ ಸ್ಟ್ಯಾಂಡ್ ಹತ್ರ. ನೀವು ಓಲ್ಡ್ ಬಸ್ ಸ್ಟ್ಯಾಂಡ್. ಓಲ್ಡ್ ಬಸ್ ಸ್ಟ್ಯಾಂಡ್. ಎಸ್ ಸರ್. ಧಾರವಾಡ ಓಲ್ಡ್ ಬಸ್ ಸ್ಟ್ಯಾಂಡ್ ಅಂತಂದ್ರೆ ಅದು ಸಿಟಿ ಮಧ್ಯದಲ್ಲಿ ಇದೆ. ಹೌದು ಸರ್, ಹಾರ್ಟ್ ಆಫ್ ದ ಸಿಟಿ. ಹಾರ್ಟ್ ಆಫ್ ದ ಸಿಟಿನಲ್ಲಿ ಇದೆ. CBTನೂ ಅಲ್ಲೇ ಇದೆ. ಸೊ ಈಗ ಧಾರವಾಡದಲ್ಲಿ ಇರೋರು ಬರ್ತಾರೆ, ಬಟ್ ಹೊರಗಡೆ ಇರೋರು ಹೆಂಗೆ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಯಾರು ಬರಬೇಕು ಅಂದರೆ ಯಾವ ಕ್ಲಾಸ್ನವ್ರು ಬರಬೇಕು, ಯಾವ ವಯಸ್ಸಿನವ್ರು ಬರಬೇಕು, ಇವೆರಡು. ಸರ್, ಟು ಬಿ ಫ್ರ್ಯಾಂಕ್ ಇತ್ತು, ಈಗೇನು ಹಾರ್ಟ್ ಆಫ್ ದ ಸಿಟಿ ಇದೆ ಅಲ್ಲಿ ಲೋಕಲೈಟ್ಸ್ ಎಲ್ಲ ಬರ್ತಾರೆ, ಸುತ್ತಮುತ್ತಲ ಹಳ್ಳಿಯವರು, ಯಾರಿಗೆ ಈಸಿಯಾಗಿ ಬಂದು ಹೋಗ್ಲಿಕ್ಕಾಗತ್ತೆ ಅವರು ಅಲ್ಲಿ ಬರ್ತಾರೆ. ಈಗ ತಾವು ಇನ್ನೊಂದೇನು ಪ್ರಶ್ನೆ ಕೇಳಿದ್ರಿ, ಅದು ನಿಜವಾಗ್ಲೂ ಒಳ್ಳೆಯ ಪ್ರಶ್ನೆ ಇದೆ. ಅವ್ರಿಗೋಸ್ಕರ ನಾನು ರೆಸಿಡೆನ್ಷಿಯಲ್ ಕೋಚಿಂಗ್ ಮಾಡಿದ್ದೀನಿ. ಹೊರಗಿಂದ ಬರೋರಿಗೆ, ಅಲ್ಲೇ ಇದ್ಕೊಂಡು ಕಲಿಯೋರಿಗೆ ರೆಸಿಡೆನ್ಷಿಯಲ್ ಕೋಚಿಂಗ್ ಅಂದರೆ ವಿತ್ PG, ಫುಡ್ಡು, ಅಕಾಮಡೇಷನು, ಎವ್ರಿಥಿಂಗ್. ಓಕೆ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಎವ್ರಿಥಿಂಗ್ ಹೈಟೆಕ್ ಇದು ಇದೆ, ಸೆಟಪ್ ಇದೆ. ಕ್ಲಾಸ್ ರೂಮ್ ಕೆಳಗಡೆ, ಮೇಲ್ಗಡೆ PG ಇದೆ, ಗರ್ಲ್ಸ್ PG ಅಪೋಸಿಟ್ ಇದೆ. ಹೊರಗಡೆಯಿಂದ ಬರೋರಿಗೂ ಏನೂ ಕಷ್ಟ ಇಲ್ಲ ಸರ್. ಆ್ಯಂಡ್ ಇನ್ನೊಂದು ವಿಶೇಷ ಏನಂದರೆ, ಈಗ ನಾನು ಯಾಕೆ ರೆಸಿಡೆನ್ಷಿಯಲ್ ಕೋಚಿಂಗ್ ಮಾಡಿದೆ ಅಂದರೆ, ಈಗ 1 hour ನಾವು ಕ್ಲಾಸ್ ಅಟೆಂಡ್ ಮಾಡಿ ಹೋಗ್ತೀವಿ, ಆಮೇಲೆ ಪ್ರಾಕ್ಟೀಸ್ ಮಾಡಲ್ಲ. ವಿ ಡೋಂಟ್ ಗೆಟ್ ಎನಿ ಪ್ರಾಕ್ಟೀಸ್ ಆ್ಯಂಡ್ ವಿ ಡೋಂಟ್ ಡೂ ಪ್ರಾಕ್ಟೀಸ್, ವಿ ಫಾರ್ಗೆಟ್ ಇಟ್. ಸೊ ವಾಟ್ ವಿ ಹ್ಯಾವ್ ಟು ಸೇ ಆರ್ ವಾಟ್ ಹೌ ಟು ವಿ ಸೇ ದಟ್ ಎವ್ರಿಥಿಂಗ್ ಫಾರ್ಗೆಟ್. ವೆನ್ ವಿ ಕಮ್ ಔಟ್ ವಿ ಫಾರ್ಗೆಟ್ ಇಟ್. ಸೊ ಅದು ಆಗಬಾರ್ದು ಅಂತೇಳಿ ಕ್ಲಾಸ್ ರೂಮಲ್ಲೇ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ. ಈ ಕ್ಲಾಸ್ ರೂಮಲ್ಲೇ ಲೈಕ್ ಗ್ರೂಪ್ ಡಿಸ್ಕಷನ್ ಇರ್ಬೋದು, ಸೆಮಿನಾರ್ಸ್ ಇರ್ಬೋದು, ಪಿಕ್ ಆ್ಯಂಡ್ ಸ್ಪೀಕ್ ಅಂತ ಇರ್ಬೋದು, ಈ ಟೈಪ್ ಆ್ಯಕ್ಟಿವಿಟೀಸ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆ್ಯಂಡ್ ಪಬ್ಲಿಕ್ ಸ್ಪೀಕಿಂಗ್. ಈ ಪಬ್ಲಿಕ್ ಸ್ಪೀಕಿಂಗ್ ಇದು ಒಂಥರ ಒಂದು ಫೋಬಿಯಾ ಇದೆ ಸರ್. 97% people have a phobia, that public speaking. Hardly 3%, 4% people can come and speak on the dais. Yes. So public speaking ಅದನ್ನು ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ನಾನು ಅದ್ರ ಬಗ್ಗೆ ಹೇಳ್ಬೇಕು. ಏನಂದ್ರೆ ಈಗ ವಿಕಾಸ್ ಕರಿಯರ್ ಅಕಾಡೆಮಿ ಕೇವಲ ಸ್ಪೋಕನ್ ಇಂಗ್ಲಿಷ್ ಮಾತ್ರವಲ್ಲ, ಅದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ಸು, ಪಬ್ಲಿಕ್ ಸ್ಪೀಕಿಂಗ್ ಕ್ಲಾಸಸ್ಸು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಕ್ಲಾಸಸ್ ಕೂಡ ಮಾಡುತ್ತೆ. ರೆಸಿಡೆನ್ಷಿಯಲ್ ಕೋಚಿಂಗ್ ಇದೆ, ಅದರ ಜೊತೆಗೆ ಆನ್ಲೈನ್ ಕೋಚಿಂಗ್ ಕೂಡ ಇದೆ. ಇದೆಲ್ಲ ಕೂಡ ನಾನು ನನ್ನ ನೆಕ್ಸ್ಟ್ ಭಾಗದಲ್ಲಿ ಮಾತಾಡ್ತೀನಿ ಅವ್ರು ಏನೆಲ್ಲ ಮಾಡ್ತಾರೆ ಅಂಥೇಳಿ. ಬಟ್ ಅದಕ್ಕಿಂತ ಮುಂಚೆ
ಸರ್ ಈಗ ನಿಮ್ಮ ಶಿಷ್ಯ ಐಮನ್ ಇಲ್ಲಿ ಜೊತೆಲಿರೋದ್ರಿಂದ ಎಸ್ ಸೊ ಒಂದು ಏನು ಹೌ ಡು ಯು ಶೋ ದಟ್ ಹಿ ಹ್ಯಾಸ್ ಲರ್ನ್ಡ್ ಇಟ್ ಅಥವಾ ಹಿ ಹ್ಯಾಸ್ ಮಾಸ್ಟರ್? ಸರ್ ಇದು ಜಸ್ಟ್ ಒಂದು ಸ್ಮಾಲ್ ಡೆಮೋ ಸರ್ ಇದು. ಸೊ ಹೀಗೆ ಭಾಳ ಸ್ಟೂಡೆಂಟ್ಸ್ ಕಲ್ತಿದ್ದಾರೆ. ದೇ ಆರ್ ಸ್ಪೀಕಿಂಗ್ ವೆರಿ ಫ್ಲೂಯೆಂಟ್ ಇಂಗ್ಲೀಷ್. ಸೊ ನೋ ಡೌಟ್ ಅಂದರೆ ನನ್ನ ಉದ್ದೇಶ ಏನಂತಂದರೆ ಯಾರು ಬೇಕಾದ್ರೂ ಆರಾಮಾಗಿ ಕಲಿಬೋದು. ಸೊ ಈ ಜಸ್ಟ್ 9th standard, ಸ್ಟಡಿಂಗ್ 9th standard. When he was 3rd standard, he learnt English. But same time continuously he is associated with me and he is practicing. ಸೊ 3rd standardಲ್ಲೇ ಇಂಗ್ಲೀಷ್ ಕಲ್ತಿದ್ದಾರೆ. ಕನ್ನಡ ಟು ಇಂಗ್ಲೀಷು, ಇಂಗ್ಲೀಷ್ ಟು ಕನ್ನಡ ಎಲ್ಲ ಮಾಡ್ತಾರೆ. ಸೊ ನಾನು ಜಸ್ಟ್ ಐ ವಾಂಟ್ ಟು ಅಂದರೆ ಶೋ ಹೀಸ್ ಪರ್ಫಾರ್ಮೆನ್ಸ್ ಥ್ರೂ ಯುವರ್ ಮೀಡಿಯಾ. ಸೊ ಎನಿ ಒನ್ ಕ್ಯಾನ್ ಲರ್ನ್ ಅಂತ ಹೇಳ್ಬೋದು. ಪ್ರೈಮರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಆರ್ ಜಾಬ್ ಹೋಲ್ಡರ್ಸ್, ಹೋಮ್ ಮೇಕರ್ಸ್, ಎನಿಬಡಿ ಕ್ಯಾನ್ ಲರ್ನ್. ಈ ರೀತಿಯಾಗಿ ನೀವು ಕನ್ನಡದ ಇಂಗ್ಲೀಷ್ ಕಲಿಬೋದು. ಸೊ ಐ ಆಮ್ ರೆಡಿ. ಓಕೆ, ರೆಡಿ. ನಾನು ಪತ್ರ ಬರೆಯುತ್ತೇನೆ. I write a letter. ನಾನು ಪತ್ರ ಬರೆಯುತ್ತಿದ್ದೇನೆ. I am writing letter. ನಾನು ಪತ್ರ ಬರೆದಿದ್ದೇನೆ. I have written a letter. ಐ ಹ್ಯಾವ್ ರಿಟನ್ ಲೆಟರ್. ನಾನು ಬೆಳಗಿಂದ ಪತ್ರ ಬರೆಯುತ್ತಲೇ ಇದ್ದೇನೆ. I have been writing letter since morning. ಬ್ಯೂಟಿಫುಲ್. ನಾನು ನಿನ್ನೆ ಪತ್ರ ಬರೆದೆ. I wrote a letter yesterday. ಎಸ್, ನಾನು ನಿನ್ನೆ ಪತ್ರ ಬರೆಯುತ್ತಾ ಇದ್ದೆ. I was writing letter yesterday. ನಾನು ಹೋದ ವಾರ ಪತ್ರ ಬರೆದಿದ್ದೆ. I had written a letter last week. ಎಸ್, ನಾನು ಹೋದ ವರ್ಷದಿಂದ ಪತ್ರ ಬರೆಯುತ್ತಲೇ ಇದ್ದೆ. I had been writing letter since last week. ಎಸ್, ಐ ಹ್ಯಾಡ್ ಬೀನ್ ರೈಟಿಂಗ್ ಲೆಟರ್ ಸಿನ್ಸ್ ಲಾಸ್ಟ್ ವೀಕ್. ನಾನು ನಾಳೆ ಪತ್ರ ಬರೆಯುವೆ. I shall write letter tomorrow. ಎಸ್, ನಾನು ನಾಳೆ ಪತ್ರ ಬರೆಯುತ್ತಿರುತ್ತೇನೆ. I shall be writing letter tomorrow. ನಾನು ನಾಳೆ ಪತ್ರ ಬರೆದಿರುತ್ತೇನೆ. I shall have written a letter tomorrow. ನಾನು ಬರುವುದಿಲ್ಲ. I do not come. ಐ ಡೋಂಟ್ ಕಮ್. ಅವನು ಬರುವುದಿಲ್ಲ. He doesn't come. ನೀನು ಬರುತ್ತೀಯಾ? Do you come? ಅವನು ಬರುತ್ತಾ ಇದ್ದಾನೆ. Is he coming? ಈಸ್ ಹಿ ಕಮಿಂಗ್? ನೀನು ಬಂದಿದ್ದೀಯಾ? Have you come? ಅವನು ಬಂದಿದ್ದಾನೆ. Has he come? ನನಗೆ ಗೊತ್ತಿಲ್ಲ. I don't know. ನಿಂಗೆ ಗೊತ್ತಾ? Do you know? ಹೇಗಿದ್ದೀಯಾ? How are you? ಯಾವಾಗ ಬಂದೆ? When did you come? ವೆರಿ ನೈಸ್. ನೀನು ಟೀ ಕುಡಿದ್ಯಾ? Did you drink tea? ಎಸ್. ನೀನು ಊಟ ಮಾಡಿದ್ಯಾ? Did you have food? ಡಿಡ್ ಯು ಹ್ಯಾವ್ ಫುಡ್? ಎಸ್. ನೀನು ಎಷ್ಟು ತಾಸಿಂದ ಓದ್ತಾ ಇದೆಯಾ? How long are you studying? ಹೌ ಲಾಂಗ್ ಆರ್ ಯು ಸ್ಟಡಿಂಗ್? ನಿಂಗೆ ಅರ್ಥ ಆಯ್ತಾ? Have you understood? ಹ್ಯಾವ್ ಯು ಅಂಡರ್ಸ್ಟುಡ್? ನೀನು ಪರೀಕ್ಷೆ ಪಾಸ್ ಆಗ್ಬೋದಾ? Will you pass the exam? ಎಸ್. ಓಕೆ. ನೋಡಿ, ಇದು ಸ್ಪೆಷಲಿ ಈಗ ನೀವು ಕೇಳಿರ್ಬೋದು, ಈಗ ಬರೆಯುತ್ತೇನೆ, ಬರೆಯುತ್ತಾ ಇದ್ದೇನೆ, ಬರೆದಿದ್ದೇನೆ, ಈ ರೀತಿ ಎಲ್ಲ ಒಂದೇ ಅನಿಸುತ್ತೆ. ಇದು ಆ್ಯಕ್ಚುಲಿ ಇದು 12 ಕಾಲ ಇದೆ. ಪ್ರೆಸೆಂಟ್ ಟೆನ್ಸ್ ಫೋರ್, ಪಾಸ್ಟ್ ಟೆನ್ಸ್ ಫೋರ್, ಫ್ಯೂಚರ್ ಟೆನ್ಸ್ ಫೋರ್. ಎಸ್ಪೆಷಲಿ ಟ್ರಾನ್ಸ್ಲೇಷನ್ ಯಾರು ಮಾಡಬೇಕಂತಾರೆ, ಈಗ ಫಾರ್ ಎಕ್ಸಾಂಪಲ್ PSI ಟ್ರಾನ್ಸ್ಲೇಷನ್ ಅವ್ರಿಗೆ 20 ಮಾರ್ಕ್ಸ್ ಇರುತ್ತೆ ಸರ್. PSI ಟ್ರಾನ್ಸ್ಲೇಷನ್ ಮಾಡಿದರೆ 20 ಮಾರ್ಕ್ಸ್ ಬರುತ್ತೆ. ಮೀನ್ಸ್ ಆರಾಮಾಗಿ ಅವ್ರು PSI ಆಗ್ಬೋದು. ಓಕೆ. ಬಟ್ ಮೋಸ್ಟ್ ಆಫ್ ದಮ್ ಆರ್ ಫೇಲ್ ಇನ್ ಬಿಕಾಸ್ ಆಫ್ PSI, ಐ ಮೀನ್ ಟ್ರಾನ್ಸ್ಲೇಷನ್. ಈ 12 ಕಾಲ ಕರೆಕ್ಟಾಗಿ ಕನ್ನಡದ ಇಂಗ್ಲೀಷ್ ಕಲ್ತ್ಕೊಂಡ್ಬಿಟ್ರೆ, ಇವನ್ ಟ್ರಾನ್ಸ್ಲೇಷನ್ ಯಾರ್ಯಾರು ಮಾಡೋರಿದ್ರಿ, essay ಯಾರ್ಯಾರು ಮಾಡೋರಿದ್ರಿ, ಆರಾಮಾಗಿ ಟ್ರಾನ್ಸ್ಲೇಷನ್ ಮಾಡ್ಬೋದು. ಸೊ ಇಲ್ಲಿ ಬರೆಯುತ್ತೇನೆ, ಬರೆಯುತ್ತಿದ್ದೇನೆ, ಬರೆದಿದ್ದೇನೆ, ಬರೆಯುತ್ತಲಿದ್ದೇನೆ, ಬರೆದೆ, ಬರೆಯುತ್ತಾ ಇದ್ದೆ, ಬರೆದಿದ್ದೆ, ಬರೆಯುತ್ತಲಿದ್ದೆ, ಬರೆಯುವೆ, ಬರೆಯುತ್ತಿರುತ್ತೇನೆ, ಬರೆದಿರುತ್ತೇನೆ, ಬರೆಯುತ್ತಲೇ ಇರುತ್ತೇನೆ. ಇದನ್ನೇ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇದನ್ನೇ ನಾವು ಇಲ್ಲಿ ಯೂಸೇಜ್ ಇಂಗ್ಲೀಷ್ ಅಂತ ಹೇಳಿ ಕಲಿಸ್ತೀವಿ. ಎಲ್ಲರೂ ಗ್ರಾಮರ್ ಇಂಗ್ಲೀಷ್ ಕಲಿಸ್ತಾರೆ. ಬಟ್ ನಾನು ಅದನ್ನು ಹೆಂಗೆ ಯೂಸ್ ಮಾಡಬೇಕು, ಅದನ್ನು ಹೇಗೆ ಬಳಸಬೇಕು, ಪ್ರೆಸೆಂಟ್ ಇಂಡೆಫಿನಿಟನ್ನು ಹೇಗೆ ಬಳಸಬೇಕು. ಈ ಪ್ರೆಸೆಂಟ್ ಇಂಡೆಫಿನಿಟನ್ನು ನಾವು ಬೆಳಗಿನ ಸಾಯಂಕಾಲ ಏನು ಮಾಡ್ತೀವಿ ಅನ್ನೋದನ್ನು ತೋರಿಸುತ್ತೆ. ಐ ಮೀನ್ ಐ ಗೋ ಟು ಕಾಲೇಜ್, ಐ ಪ್ಲೇ ಕ್ರಿಕೆಟ್. ಯೂಸೇಜ್ ಇಂಗ್ಲೀಷ್, ಪ್ರೆಸೆಂಟ್ ಇಂಡೆಫಿನಿಟ್. ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಏನೇನು ಮಾಡ್ತಾ ಇದ್ದೀವಿ ಅಥವಾ ಈಗೇನು ಮಾಡ್ತಾ ಇದ್ದೀವಿ, ನಾವು ಚರ್ಚೆ ಮಾಡ್ತಾ ಇದ್ದೀವಿ, ವಿ ಆರ್ ಡಿಸ್ಕಸಿಂಗ್, ಮಾತಾಡ್ತಾ ಇದ್ದೀವಿ, ವಿ ಆರ್ ಸ್ಪೀಕಿಂಗ್. ದಿಸ್ ಇಸ್ ಕಾಲ್ಡ್ ಯೂಸೇಜ್ ಇಂಗ್ಲೀಷ್. ಓಕೆ. ಇಂಗ್ಲೀಷನ್ನು ನಾವು ಯೂಸೇಜ್ ಇಂಗ್ಲೀಷ್ ಮೂಲಕ ಕಲ್ತ್ರೆ ಮಾತ್ರ ಇಂಗ್ಲೀಷ್ ಬರುತ್ತೆ. ಎಕ್ಸಾಕ್ಟ್ಲಿ. ಭಾಳಷ್ಟು ಜನರಿಗೆ ತಪ್ಪು ಕಲ್ಪನೆ ಇದೆ. ಏನಪ್ಪ ಅಂದರೆ ಇಂಗ್ಲೀಷ್ ಬರಲ್ಲ, ಇಂಗ್ಲೀಷ್ ಹಾಗೆ, ಇಂಗ್ಲೀಷ್ ಹೀಗೆ, ಇಂಗ್ಲೀಷ್ ಕಷ್ಟ ಇದೆ. ನಾವು ಅಲ್ಲಪ್ಪ, ಅವರು ಚಿಕ್ಕಂದಿಂದ ಇಂಗ್ಲೀಷ್ ಮಾತಾಡ್ತಾ ಇದ್ದಾರೆ, ಅವ್ರು ಇಂಗ್ಲೀಷ್ ಬರುತ್ತೆ, ಅವ್ರು ಇಂಗ್ಲೀಷ್ ಮೀಡಿಯಮ್ ಇದ್ದಾರೆ, ಅದಕ್ಕೆ ಅವ್ರು ಇಂಗ್ಲೀಷ್ ಬರುತ್ತೆ. ಈ ರೀತಿ ಒಂದು ರಾಂಗ್ ಕಾನ್ಸೆಪ್ಟ್ ಇಟ್ಕೊಂಡು ಜನ ಓಡಾಡ್ತಾ ಇದ್ದಾರೆ. ಸೊ ನಾನು ಹೇಳೋದು ಇಷ್ಟೇ, ನಥಿಂಗ್ ಟು ವರಿ. ನಾನು ನಿಮಗೆ 15 ದಿವಸದಲ್ಲಿ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಕಲಿಸ್ಕೊಡ್ತೀನಿ. ಇಟ್ ಇಸ್ ಓಪನ್ ಚಾಲೆಂಜ್. ನಿಮ್ಮ ಒಂದು ಇದ್ರ ಮೂಲಕ ಹೇಳಲಿಕ್ಕೆ ಬಯಸೋದೇನಪ್ಪ ಅಂದರೆ, ಜಸ್ಟ್ 15 ಡೇಸಲ್ಲಿ ಅವರು ಎಲ್ಲ ಸೆಂಟೆನ್ಸಸ್ ಇಂಗ್ಲೀಷಲ್ಲಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅವ್ರಿಗೆ ಬೇಸಿಕ್ ಕ್ವಾಲಿಫಿಕೇಶನ್ ಏನಿರಬೇಕು ಅವ್ರಿಗೆ? ಸರ್, ಟು ಬಿ ಫ್ರ್ಯಾಂಕ್ ಇತ್ತು, ಇಟ್ ಇಸ್ ಅ ಬೀಯಿಂಗ್ ಎ ಕಮ್ಯುನಿಕೇಷನ್. ಇಂಗ್ಲೀಷ್ ಇಸ್ ಎ ಕಮ್ಯುನಿಕೇಷನ್, ಆರ್ ಇಟ್ ಈಸ್ ಎ ಲ್ಯಾಂಗ್ವೇಜ್. ಯಾವ ರೀತಿ ಕನ್ನಡ ಇದೆ, ಯಾವ ರೀತಿ ಉರ್ದು ಇದೆ, ತಮಿಳಿದೆ, ಯಾವ ರೀತಿ ಬೇರೆ ಬೇರೆ ಭಾಷೆ ಇದೆ, ಹಾಗೆ ಇಂಗ್ಲೀಷ್ ಇದೆ. ಇದಕ್ಕೆ ಕ್ವಾಲಿಫಿಕೇಷನ್ ಇಸ್ ನಾಟ್ ರಿಕ್ವೈರ್ಡ್. ಈಗ ಕನ್ನಡನೇ ತೊಗೊಳ್ಳಿ. ನಾವು ಬಿಫೋರ್ ಗೋಯಿಂಗ್ ಟು ಸ್ಕೂಲ್ ವಿ ಸ್ಟಾರ್ಟೆಡ್ ಸ್ಪೀಕಿಂಗ್ ಇನ್ ಕನ್ನಡ. ಉರ್ದು ಮೀಡಿಯಮ್ ಅಥವಾ ಉರ್ದು ಮನೇಲಿ ಉರ್ದು ಮಾತಾಡ್ತಿದ್ರೆ, ಬಿಫೋರ್ ಗೋಯಿಂಗ್ ಟು ಸ್ಕೂಲ್ ದೇ ಲರ್ನ್ ಉರ್ದು. ಸೊ ದೆರ್ ಇಸ್ ನೋ ಕ್ವಶನ್ ಆಫ್ ಎನಿ ಕ್ವಾಲಿಫಿಕೇಷನ್ ಆ್ಯಂಡ್ ಆಲ್. ಎನಿ ಒನ್ ಕ್ಯಾನ್ ಲರ್ನ್. ಈ ಚಿಕ್ಕ ಮಕ್ಕಳು ಈಗ ಸ್ಕೂಲಲ್ಲಿ ಇಂಗ್ಲೀಷ್ ಮೇಲೆ ಕಮ್ ಹಿಯರ್, ಗೋ ದೇರ್ ಅಂತ ಹೇಳ್ತಿರ್ತಾರೆ. ಅವ್ರು ಗ್ರಾಮರ್ ಕಲ್ತಿರಂಗಿಲ್ಲ.
ಅಲ್ಲ ಸರ್, ನಾನು ಕೇಳ್ತಿರೋದು ಒಂದು ಅಕಾಡೆಮಿಕ್ ಕ್ವಾಲಿಫಿಕೇಷನು. ಈಗ ಅವ್ರು 10th PUC ಆ ಥರ ಆಗಿರ್ಬೇಕಂತೇನಿಲ್ಲ. ಎಸ್, ಆ ರೀತಿ ಏನಿಲ್ಲ ಸರ್, ಆ ರೀತಿ ಇಲ್ಲ. ಯಾರು ಇಂಗ್ಲೀಷಲ್ಲಿ ಮಾತಾಡೋಕೆ ಕಲಿಬೇಕಂತಾರೆ, ದೆರ್ ಇಸ್ ನೋ ನೀಡ್ ಆಫ್ ಎನಿ ಕ್ವಾಲಿಫಿಕೇಷನ್. ನಾನು ಆರಾಮಾಗಿ ಅವರಿಗೆ ಸೆಂಟೆನ್ಸ್ ಫಾರ್ಮೇಷನ್ ಕಲಿಸ್ಬೋದು, ಮಾತಾಡೋಕ್ಕೆ ಕಲಿಸ್ಬೋದು. ಅಫ್ಕೋರ್ಸ್ ಇಲ್ಲಿ ಈ ಕೋರ್ಸ್ ಕಲಿಯೋದ್ರಿಂದ ನಿಮಗೆ ಎಲ್ಲ ರೀತಿಯಿಂದ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡಲಿಕ್ಕೆ ಈಸಿ ಆಗುತ್ತೆ, ಅಥವಾ ಇಂಟರ್ವ್ಯೂ ಅಟೆಂಡ್ ಮಾಡಲಿಕ್ಕೆ ಈಸಿ ಆಗುತ್ತೆ, ಅಥವಾ ಬಿಸ್ನೆಸ್ ಮಾಡಲಿಕ್ಕೆ ಒಳ್ಳೊಳ್ಳೆ ಬಿಸ್ನೆಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಬಿಕಾಸ್ ದ ವರ್ಲ್ಡ್ ಹ್ಯಾಸ್ ಬಿಕಮ್ ವೆರಿ ಸ್ಮಾಲ್ ಬಿಕಾಸ್ ಆಫ್ ಇಂಗ್ಲೀಷ್ ಆ್ಯಂಡ್ ಬಿಕಾಸ್ ಆಫ್ ಇಂಟರ್ನೆಟ್. So we can sit by sitting here we can talk with anybody anywhere in the world. ವೆರಿ ಕಮ್ಯುನಿಕೇಷನ್ ಇಂಗ್ಲೀಷ್ ನಿಮಗೆ ನೀವು ಮಾತಾಡಬೇಕು ಅಥವಾ ನೀವು ಕಲಿಬೇಕು ಅಂದರೆ ನಿಮಗೆ ಇಂಗ್ಲೀಷ್ ಬೇಸಿಕಲಿ ಸ್ವಲ್ಪ ಗೊತ್ತಿರಬೇಕಾಗುತ್ತೆ ಅಲ್ವಾ? ಯು ಶುಡ್ ನೋ. ಸರ್, ಇಲ್ಲಿ ಎರಡು ರೀತಿ ಸ್ಟೂಡೆಂಟ್ಸ್ ಬರ್ತಾರೆ. ಅಂದರೆ ಟೂ ಟೈಪ್ಸ್ ಆಫ್ 3 ಟೈಪ್ಸ್ ಅಂತಂದ್ರೂ ಅಡ್ಡಿಲ್ಲ, 3 ಲೆವೆಲ್. ಒಂದು ಓದ್ಲಿಕ್ಕೆ ಬರ್ಲಿಕ್ಕೆ ಬರಲ್ಲ, ದಟ್ ಈಸ್ ಒನ್ ಕ್ಯಾಟಗರಿ. ಸೆಕೆಂಡ್ ಕ್ಯಾಟಗರಿ, ದೇ ಕ್ಯಾನ್ ರೀಡ್ ಆ್ಯಂಡ್ ರೈಟ್ ಬಟ್ ದೇ ಕಾಂಟ್ ಸ್ಪೀಕ್. ಇಂಥವ್ರೆ ಜಾಸ್ತಿ ಅಲ್ವಾ? ದೇ ಕ್ಯಾನ್ ರೀಡ್ ಆ್ಯಂಡ್ ರೈಟ್ ಬಟ್ ದೇ ಕಾಂಟ್ ಸ್ಪೀಕ್. ಓಕೆ. ಸೊ ನಾವು 3 ಜನರಿಗೂ ಕವರ್ ಮಾಡ್ತಾ ಇದ್ವಿ. ಅಲ್ಲ, ಈಗ ಮೂರನೇದು ಯಾವುದು? ಐ ಮೀನ್ ಅರ್ಥ ಆಗುತ್ತೆ, ಎಲ್ಲ ಇದು ಮಾಡ್ತಾರೆ, ಬಟ್ ಹೇಳಕ್ಕಾಗಲ್ಲ. ಈಗ ಸರ್, ಇಂಗ್ಲೀಷ್ ನಂಗೆ ಓದಕ್ಕೆ ಬರೆಯಕ್ಕೆ ಬರುತ್ತೆ, ಆದ್ರೆ ಇಂಗ್ಲೀಷ್ ಮಾತಾಡಕ್ ಬರಲ್ಲ ಅನ್ನೋದ್ರೆ ಮೆಜಾರಿಟಿ. ಹೌದೌದು, ಮೆಜಾರಿಟಿ ಓದ್ಲಿಕ್ಕೆ ಬರ್ಲಿಕ್ಕೆ ಬರುತ್ತೆ, ಮಾತಾಡಕ್ ಬರಲ್ಲ ಅನ್ನೋದು ಮೆಜಾರಿಟಿ. ಅಂತಾರೆ ಕಲ್ಸೋದು ಕೂಡ ಈಸಿ, ಬಿಕಾಸ್ ಅವ್ರ ಒಳಗಡೆ ಇಂಗ್ಲೀಷ್ ಆಲ್ರೆಡಿ ಇದೆ. ಏನಂದ್ರೆ ಅವ್ರಿಗೆ ಮಾತಾಡಕ್ ಬರ್ತಾ ಇಲ್ಲ. ಬಟ್ ಇಂಗ್ಲೀಷ್ ನಂಗೆ ಓದಕ್ಕೂ ಬರೆಯಕ್ಕೂ ಬರಲ್ಲ, ಆದ್ರೂ ನಂಗೆ ಕಲಿಬೇಕು ಅಂದ್ರೆ ಅಂಥವ್ರಿಗೆ ಏನ್ ಮಾಡ್ತೀರಾ ನೀವು? ಓದಕ್ಕೆ ಬರಕ್ ಬರಲ್ಲ, ಖಂಡಿತ ಅದನ್ನು ಮಾಡ್ಬೋದು ಸರ್. ಅದಕ್ಕೆ ನಾವು ಅವ್ರಿಗೆ ಏನ್ ಮಾಡ್ತೀವಿ ಅಂತಂದ್ರೆ ಬೇಸಿಕ್ ಲೆವೆಲ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಲೈಕ್ ABCD ಇಂದ ಸ್ಟಾರ್ಟ್ ಮಾಡ್ತೀವಿ. 2 words 3 words 4 words. ಇದಕ್ಕೆ ಸಿಲೆಬಲ್ ಅಂತೆಲ್ಲ ಬರುತ್ತೆ. ಸಿಲೆಬಲ್, ಆ ಸಿಲೆಬಲ್ ಹೆಂಗೆ ಯೂಸ್ ಮಾಡಬೇಕು, ಫೋನೆಟಿಕ್ಸ್ ಅಂತೀವಿ, ಸೌಂಡ್ ಆಫ್ ಸ್ಟಡಿ, ಹೌ ಟು ಪ್ರೊನೌನ್ಸ್ ಇಟ್, 2 words ಹೆಂಗೆ ಪ್ರೊನೌನ್ಸಿಯೇಷನ್ ಮಾಡಬೇಕು, ಓಲ್ ಸೌಂಡ್ ಹೆಂಗೆ ಮಾಡಬೇಕು, ಕಾನ್ಸನೆಂಟ್ ಸೌಂಡ್, ಇವೆರಡು ಮಿಕ್ಸ್ ಮಾಡಿ ಹೆಂಗೆ ಪ್ರೊನೌನ್ಸಿಯೇಷನ್ ಮಾಡಬೇಕು, ಅದು ಥ್ರೂ ಸಿಲೆಬಲ್ ಅವ್ರಿಗೆ ನಾವು ಕಲಿಸ್ಬೋದು. ಓಕೆ. ಆಮೇಲೆ ಅಂಥವ್ರ ಸಂಖ್ಯೆ ಕಡಿಮೆ ಅನ್ಸುತ್ತೆ, ಯಾಕಂದ್ರೆ ಈಗ ನೀವು ಇಂಗ್ಲೀಷ್ ನೀವು ಓದ್ಕೊಂಡು ಬಂದಿದ್ದೀರಾ, 10th ಅಥವಾ PUC ಪಾಸ್ ಆಗಿದ್ದೀರಾ ಅಂದರೆ ಇಂಗ್ಲೀಷ್ಗೆ ನೀವು ಆಲ್ರೆಡಿ ಎಕ್ಸ್ಪೋಸ್ ಆಗಿದ್ದೀರಾ. ಎಸ್. ಬಟ್ ಏನಂದ್ರೆ ನಿಮ್ಗಂದ್ರೆ ನಿಮ್ಗೆ ಮಾತಾಡೋಕೆ ಬರ್ತಾ ಇಲ್ಲ ಅಷ್ಟೇ ಸರ್. ಪ್ರಾಬ್ಲಮ್ ಈಗ ನೀವು ಹೇಳಿದ್ರಿ ಓದಕ್ಕೆ ಬರಕ್ಕೆ ಬರುತ್ತೆ ಬಟ್ ಮಾತಾಡಕ್ಕೆ ಬರಲ್ಲ ಅಂತಂದರೆ, ಯಾಕಂದರೆ ಫಸ್ಟ್ ಆಫ್ ಆಲ್ ನಮ್ಮ ಮೈಂಡಲ್ಲಿ ವರ್ಡೇ ಇಲ್ಲ, ವರ್ಡ್ಸ್ ಇಲ್ಲ, ಯಾವ ವರ್ಡ್ಸು ಇಲ್ಲ. ಆ್ಯಮು, ಆರು, ಈಸು, ಹ್ಯಾವು, ಹ್ಯಾಸು, ಹ್ಯಾವ್ ಬೀನು, ಹ್ಯಾಸ್ ಬೀನು ಎಲ್ಲ ಫುಲ್ ಬ್ಲ್ಯಾಂಕ್ ಇದೆ. ಯಾಕಂದ್ರೆ ನಾವು ಕಲ್ತಿರೋದು ಆ್ಯಸ್ ಎ ಲ್ಯಾಂಗ್ವೇಜ್, ಸಾರಿ ಟೆಕ್ಸ್ಟ್ ಇಂಗ್ಲೀಷ್ ಕಲ್ತಿದ್ವಿ. ಈಗ ನಾನಾದರೂ ಹಾಗೆ ಕಲ್ತಿದ್ದು, ನೀವು ಆದರೂ ಹಾಗೆ ಟೆಕ್ಸ್ಟ್ ಪಾಠ ಮಾಡ್ತಿದ್ರು, ಕೇಳ್ತಿದ್ವಿ, ಎಕ್ಸಾಮ್ ಬರೀತಿದ್ವಿ, ಪಾಸ್ ಆಗ್ತಿದ್ವಿ. ದಟ್ ಈಸ್ ಕಾಲ್ಡ್ ಟೆಕ್ಸ್ಟ್ ಇಂಗ್ಲೀಷ್. ಇಲ್ಲಿ ಬೇಕಾಗಿರೋದು ಯೂಸೇಜ್ ಇಂಗ್ಲೀಷ್. ಆ ವರ್ಡ್ಸ್ ನಮ್ಮ ಮೈಂಡಲ್ಲಿ ಬರಬೇಕು. ಇಂಗ್ಲೀಷಲ್ಲಿ ಯಾವ್ಯಾವ ವರ್ಡ್ಸ್ ಬರ್ತವೆ, ಆ ವರ್ಡ್ಸನ್ನು ಎಲ್ಲೆಲ್ಲಿ ಬಳಸಬೇಕು, ಪ್ರೆಸೆಂಟ್ ಟೆನ್ಸಲ್ಲಿ ಯಾವ ವರ್ಡ್ಸ್ ಬರಬೇಕು, ಪಾಸ್ಟ್ ಟೆನ್ಸಲ್ಲಿ ಯಾವ ಬರಬೇಕು, ಫ್ಯೂಚರಲ್ಲಿ ಹೇಗೆ ಬರಬೇಕು, ಇಂಡೈರೆಕ್ಟ್ ಪಿಚ್ಚಲ್ಲಿ ಹೆಂಗೆ ಹೇಳಬೇಕು, ಪ್ಯಾಸಿವ್ಸಲ್ಲಿ ಹೆಂಗೆ ಹೇಳಬೇಕು, ಈ ಕ್ವಶನ್ ಟ್ಯಾಗ್ಸನ್ನು ಹೇಗೆ ಹೇಳಬೇಕು, ಈ ರೀತಿ ಒಂದು ಡೌಟ್ಸ್ ಕ್ಲಾರಿಫೈ ಮಾಡ್ಕೊಂಡ್ಬಿಟ್ರೆ, ಆ ವರ್ಡ್ಸನ್ನು ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ರೆ, ನೋ ಡೌಟ್ ವಿ ಕ್ಯಾನ್ ಸ್ಟಾರ್ಟ್ ಸ್ಪೀಕಿಂಗ್ ಇಂಗ್ಲೀಷ್ ಇಮಿಡಿಯೇಟ್ಲಿ. ದಟ್ಸ್ ರಿಯಲಿ ನೈಸ್ ಮುಜಾವರ್ ಸರ್. ಈಗ ಲಾಸ್ಟ್ ಅಂದ್ರೆ ಪ್ರಶ್ನೆ ಏನಂದ್ರೆ, ಈಗ ಬೇರೆ ಊರ್ನಾಗಿರ್ತಾರೆ, ನಮ್ಮ ಉತ್ತರ ಕರ್ನಾಟಕದಲ್ಲೇ, ಈ ಬಿಜಾಪುರದಲ್ಲಿ ಇರ್ತಾರೆ, ಗದಗಲ್ಲಿ ಇರ್ತಾರೆ, ಎಲ್ಲೋ ಗಜೇಂದ್ರಗಢದಲ್ಲಿ ಇರ್ತಾರೆ. ನಿಮ್ಮೂರು ಗಜೇಂದ್ರಗಢ. ಸೊ ಅಲ್ಲಿ ಕೂತ್ಕೊಂಡ್ರೆ ಧಾರವಾಡಕ್ಕೆ ಪ್ರತಿದಿನ ಬರಕ್ ಆಗದೆ ಬರಕ್ಕಾಗಲ್ಲ. ಸೊ ಅಂಥವ್ರಿಗೆ ಏನು ಹೆಲ್ಪ್ ಮಾಡ್ತಾರೆ ಸರ್? ಟು ಬಿ ಫ್ರ್ಯಾಂಕ್ ಇತ್ತು, ಅವ್ರು 1 month ಬಂದ್ರೆ ಸಾಕು. ಯಾರಿಗೆ ಓದಲಿಕ್ಕೆ ಬರಲಿಕ್ಕೆ ಬರುತ್ತೆ, ಅವ್ರು 1 month ನಮ್ಮಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇದೆ, ಅವ್ರಿಗೆ ಕೂಡಿಸ್ಕೊಂಡು ಹೋಲ್ ಡೇ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿ, ಸೊ ನಾನು ಅವ್ರಿಗೆ ರೆಡಿ ಮಾಡ್ತೀನಿ. ಯಾರಿಗೆ ಓದ್ಲಿಕ್ಕೆ ಬರ್ಲಿಕ್ಕೆ ಬರುತ್ತೆ, ಸಪೋಸ್ ಓದ್ಲಿಕ್ಕೆ ಬರ್ಲಿಕ್ಕೆ ಬರಲ್ಲಪ್ಪ ಅಂದರೆ ಅವ್ರಿಗೆ ನಾನು 2 months ತೊಗೋತಾ ಇದ್ದೀನಿ. 2 monthsಲ್ಲಿ ಅವ್ರಿಗೆ ಲೈಕ್ ABCD ಇಂದ ಸ್ಟಾರ್ಟ್ ಮಾಡಿಕೊಂಡು 2 words 3 words ಕಲಿಸ್ಕೊಂಡು ಅವ್ರಿಗೆ ಗ್ರಾಮೆಟಿಕಲಿ ಬರೆಯೋದು, ಮಾತಾಡೋದನ್ನು. ಬಟ್ ಇಲ್ಲಿ ವಿಶೇಷವಾಗಿ ಹೇಳೋದಂದ್ರೆ, ನಾವು ಹೇಳಿದ್ದನ್ನು ಸ್ವಲ್ಪ ಫಾಲೋ ಮಾಡಬೇಕು. ಸೊ ಫಾಲೋ ಅಪ್ ಈಸ್ ವೆರಿ ಇಂಪಾರ್ಟೆಂಟ್. ಫಾಲೋ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಈಸ್ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತೀವಿ, ಅಥವಾ ಪ್ರಾಕ್ಟೀಸ್ ಮೇಕ್ಸ್ ಆನ್ ಇಂಪ್ರೂವ್ಮೆಂಟ್ ಅಂತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಬರ್ನಿಂಗ್ ಡಿಸೈರ್. ಬರ್ನಿಂಗ್ ಡಿಸೈರ್ ಇದ್ದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು. ಎಕ್ಸಾಕ್ಟ್ಲಿ, ಅದು ನಿಜ. ಅದು ಇಂಗ್ಲೀಷ್ ಕಲೀಲೇಬೇಕು ಅನ್ನೋ ಬರ್ನಿಂಗ್ ಡಿಸೈರ್ ಇತ್ತು ಅಂದರೆ ಡೆಫಿನೆಟ್ಲಾಗಿ ನಾವು ಕಲಿತೀವಿ. ಲೈಫಲ್ಲಿ ನಾನು ಹೇಳೋಕೆ ಹೊರಟಿದ್ದೆ, ಲೈಫಲ್ಲಿ ಸಕ್ಸಸ್ಫುಲ್ ಆಗಬೇಕಾದ್ರೆ ಹೊಟ್ಟೆ ಒಳಗಡೆ ಅದು ಡಿಸೈರ್. ಎಸ್ ಸರ್, ಎಸ್ ಸರ್. ಸೊ ನೀವು ಏನೇ ಮಾಡಬೇಕಾದ್ರೆ ಡಿಸೈರ್ ಇಲ್ಲ ಅಂದ್ರೆ ಮಾಡೋಕ್ಕಾಗಲ್ಲ. ನಿಜ. ಸೊ ದಟ್ ಈಸ್ ವೆರಿ ವೆರಿ ಎಸೆನ್ಷಿಯಲ್. ಎಸ್ ಸರ್. ಮುಜಾವರ್ ಸರ್, ಈಗ ಫೈನಲ್ ಆಗಿ ಇಷ್ಟೆಲ್ಲ ಹೇಳಿದ್ಮೇಲೆ ಮನ್ಸಲ್ಲಿ ಬಂದಿರುತ್ತೆ, ಇವರು ಭಾಳ ಕಾಸ್ಟ್ಲಿ ಇದ್ದಿರಬೇಕು ಸರ್, ನಮ್ಮ ಹತ್ರ ದುಡ್ಡು ಅಷ್ಟು ಇದೆಯೋ ಇಲ್ಲ? ನೋ ಸರ್, ಅಬ್ಸಲ್ಯೂಟ್ಲಿ ನೋ ಕಾಸ್ಟ್ಲಿ. ಮೋಸ್ಟ್ ರೀಸನಬಲ್ ಫೀಸ್. ಯಾರು ಬೇಕಾದ್ರೂ ಆರಾಮಾಗಿ ಕಲಿಬೋದು, ಆ್ಯಂಡ್ ಇಲ್ಲಿ ಇನ್ನೊಂದು ವಿಶೇಷವಾಗಿ ಹೇಳೋದೇನೆಂದರೆ, ಬರೀ ನಾವು ಅವ್ರಿಗೆ ಕಳಿಸ್ತಾ ಇಲ್ಲ, ನಾವು ಅವ್ರಿಗೆ ಜಾಬ್ ಕೊಟ್ಟು ಕಳಿಸ್ತಾ ಇದ್ದೀನಿ ಸರ್. ಹೌದಾ? ಹೌದು. ಜಸ್ಟ್ 2 months ಅವ್ರು ಕ್ಲಾಸ್ ಅಟೆಂಡ್ ಮಾಡಿದ ಸಾಕು, 3rd month ಅವ್ರಿಗೆ ಜಾಬ್. ಏನು ಜಾಬ್? ಬಿಕಾಸ್ ಐ ಹ್ಯಾವ್ ಟ್ರೈಡ್ ವಿತ್ ಮೆನಿ ಕಂಪನೀಸ್. ಈಗ ಬೆಂಗಳೂರಲ್ಲಿ ಸಾಕಷ್ಟು HRಸ್ಗಳು ನನ್ನ ಫ್ರೆಂಡ್ಸ್ ಇದ್ದಾರೆ.
ಐ ಮೀನ್ ಟೈಅಪ್ ಮಾಡಿದ್ದೀನಿ. ಅವರು ಡೈಲಿ ನಂಗೆ ಫೋನ್ ಮಾಡ್ತಿರ್ತಾರೆ, ನಮ್ಗೆ ಇಂಥ ಕ್ಯಾಂಡಿಡೇಟ್ ಬೇಕು, PU ಆದವ್ರು ಬೇಕು, ಡಿಗ್ರಿ ಆದವ್ರು ಬೇಕು, ಇಂಗ್ಲೀಷ್ ಮಾತಾಡೋರು ಬೇಕು. ನಮಗೆ ಒಂದು ಐ ಮೀನ್ ಸ್ಪೆಷಲಿ ಅವರು ಕೇಳೋದೇನಪ್ಪ ಅಂದರೆ ಇಂಗ್ಲೀಷು ಆ್ಯಂಡ್ ಕಂಪ್ಯೂಟರ್ ಇವು ಎರಡು ಇದ್ದಕ್ಕೆ ಒಳ್ಳೆ ಕ್ಯಾಂಡಿಡೇಟು ಟ್ರೈನ್ ಮಾಡಿ ಕಳಿಸಿ. ಯಾಕಂದ್ರೆ ನಮಗೆ ಟ್ರೈನಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ. ನಾವು 25,000 ಸ್ಯಾಲ್ರಿ ಕೊಡೋಕೆ ರೆಡಿ ಇದೀವಿ, ಬಟ್ ವಿ ವಾಂಟ್ ಟ್ರೈನ್ಡ್ ಕ್ಯಾಂಡಿಡೇಟ್. ಅವರು ಡ್ರೆಸ್ ಕೋಡ್ ಇರ್ಬೋದು, ಅವ್ರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವ್ರ ಪ್ರೊನೌನ್ಸಿಯೇಷನ್ ಇರ್ಬೋದು, ಇದನ್ನು ನೀವು ಕರೆಕ್ಟಾಗಿ ಮಾಡಿ ಕಳಿಸಿ, ನಾವು ಜಾಬ್ ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ದಟ್ಸ್ ರಿಯಲಿ ಟು ಬಿ ಫ್ರ್ಯಾಂಕ್ ಇತ್ತು, ಈಗ ಸದ್ಯ ನನ್ನ ಹತ್ರ ಅಂದರೆ ಸ್ಪೆಷಲಿ ಇಂಗ್ಲೀಷು ಕಂಪ್ಯೂಟರ್ ಕಲಿತವರು ವಿತ್ ಗ್ರ್ಯಾಜುಯೇಷನ್ನು ಅಥವಾ PUC ಆದರೂ ನಡೀತದೆ. ಅವರಿಗೆ ಒಂದು ಮಿನಿಮಮ್ 10,000 ಜಾಬ್ ಇದೆ. ಮಿನಿಮಮ್ 10,000 ಜಾಬ್ ಇದೆ. 10,000 ರೂಪಾಯಿ ಇದೆ ಅಂತ ಹೇಳ್ತಾ ಇದ್ರು ನೀವು? ಅಲ್ಲ 10,000 ಜಾಬ್ಸ್ ಇದೆ. ಜಾಬ್ಸ್ ಆರ್ ಅವೈಲೇಬಲ್. 10,000 ಜಾಬ್ಸ್ ಇದೆ ಅಂತ ಹೇಳ್ತಾ ಇದ್ದೀರಾ? ಬಟ್ ನಮ್ಮ ಮೆಂಟಾಲಿಟಿ ಏನಂತಂದ್ರೆ ನಮಗೆ ಊರಲ್ಲೇ ಬೇಕು, ನಮಗೆ ಅಕ್ಕಪಕ್ಕದಲ್ಲೇ ಬೇಕು. ಸೊ ಆಗಲ್ಲ ಸರ್, ಆಗಲ್ಲ. ಎಕ್ಸಾಕ್ಟ್ಲಿ. ಸೊ ನಾನು ಅದ್ರ ಬಗ್ಗೆ ಕಂಪ್ಲೀಟ್ಲಿ ದೇರ್ ಇಸ್ ನೋ ಪೇನ್ ನೋ ಗೇನ್. ನೋ ಪೇನ್ ನೋ ಗೇನ್. ಮನೆ ಬಿಟ್ಟೆ ಹೋಗಕ್ಕೆ ಹೌದು, ನಾವು ಮನೇಲಿ ಇದ್ಕೊಂಡು ಜಾಬ್ ಕೇಳ್ತೀನಿ ಅಂದ್ರೆ ಆಗಲ್ಲ. ಈಗ ಭಾಳ ಜನ ವರ್ಕ್ ಫ್ರಮ್ ಹೋಮ್ ಕೇಳ್ತಾರೆ, ವರ್ಕ್ ಫ್ರಮ್ ಹೋಮ್ ಇಲ್ಲ. ಸೊ ಅವಾಗೆಲ್ಲ ಲೈಕ್ ಇದರಲ್ಲಿ ಕೋವಿಡ್ ಟೈಮಲ್ಲಿ ಇತ್ತು, ಈಗ ಕಷ್ಟ ಇದೆ ಸರ್. ಯಾರು ಈಗ ಮಾಡೋಕ್ಕೆ 100%. ಒಂದು ಭಾಳ ಖುಷಿಯಾಗಿದೆ ಏನಂದರೆ ಈಗ ಲಾಸ್ಟ್ ಪಾಯಿಂಟ್ ಒಂದು ಬಂತು ಏನಂದರೆ ಜಾಬ್ ಕೂಡ ಕೊಡಿಸ್ತೀವಿ ಅಂತ ಹೇಳಿ. ಜಾಬ್ ಕೊಡಿಸ್ಬೇಕಾದ್ರೆ ಕಂಪ್ಯೂಟರ್ಸ್ ಗೊತ್ತಿರಬೇಕು, ಇಂಗ್ಲೀಷ್ ಕಲಿಸ್ತಾ ಇದೀವಿ, ಕಂಪ್ಯೂಟರ್ ಗೊತ್ತಿರಬೇಕು. ಅಂದರೆ ಕಂಪ್ಯೂಟರ್ ಹೆಂಗೆ ಕಲಿಯೋದು ಅಂತ ಕೆಲವೊಬ್ಬರು ಮನಸ್ಸಲ್ಲಿ ಪ್ರಶ್ನೆ ಬಂದಿರ್ಬೋದು. ಈ ಪ್ರಶ್ನೆಗೆ ಉತ್ತರ ನೆಕ್ಸ್ಟ್ ನಾವು ಎಪಿಸೋಡಲ್ಲಿ ಕೊಡ್ತೀವಿ. ಮುಜಾವರ್ ಅವ್ರ ಜೊತೆಗೆ ನಾನು ಮಾತುಕತೆ ಮುಂದುವರಿಸ್ತೀನಿ. ಅವರು ಕೇವಲ ಸ್ಪೋಕನ್ ಇಂಗ್ಲೀಷ್ ಮಾತ್ರವಲ್ಲ, ಅವರು ಪರ್ಸನಾಲಿಟಿ ಡೆವಲಪ್ಮೆಂಟು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸು ಮತ್ತು ಕಂಪ್ಯೂಟರ್ಸು ಈ ಥರ ಎಲ್ಲ ಕೋರ್ಸ್ಗಳು ಮಾಡ್ತಾರೆ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡ್ತೀನಿ. ಬಟ್ ಇಂಗ್ಲೀಷ್ ಒಂಥರ ಬೇಸಿಕ್ ಆಗಿರೋದ್ರಿಂದ ದಯವಿಟ್ಟು ಅದನ್ನು ಎಲ್ಲರೂ ಕಲೀರಿ. ಓಕೆ, ನೀವು ಎಲ್ಲೇ ಹೋದರೂ ಕೂಡ ನೀವು ಫಸ್ಟು ಅಂದರೆ ಬೆಂಗಳೂರಲ್ಲಿ ಹೆಂಗಾಗುತ್ತೆ ಅಂದರೆ ಮುಜಾವರ್ ಸರ್ ನಿಮ್ಗೆ ಹೇಳ್ತೀನಿ ನಾನು. ಯಾರೊಬ್ಬರು ಸಿಗ್ತಾರೆ, ಸಿಕ್ಕಾಗ ಅವರು ಏನೋ ಒಂದು ಮಾತಾಡ್ತಾರೆ ಇಂಗ್ಲೀಷಲ್ಲಿ, ಅವ್ರು ಮಾತಾಡೋ ನಾನೇ ಏನೋ ಮಾತಾಡ್ತೀನಿ. ಅವ್ರು ಅನ್ಕೋತಾರೆ ನಂಗೆ ಕನ್ನಡ ಬರೋದಿಲ್ಲ ಅಂಥೇಳಿ, ನನ್ನ ಜೊತೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಮಾತಾಡೋದು. ನಾನು ಅನ್ಕೋತೀನಿ ಅವ್ರಿಗೆ ಕನ್ನಡ ಬರಲ್ಲ ಅಂಥೇಳಿ, ನಾನು ಇಂಗ್ಲೀಷ್. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಫ್ರಮ್ ವೇರ್ ಯು ಆರ್ ಅಂದಾಗ ಅವ್ರು ಧಾರವಾಡ ಅಂತಾರೆ. ಕನ್ನಡ ಬರುತ್ತೆ? ಹ್ಞೂ ರೀ ಸರ್ ನನಗೆ ಬರುತ್ತೆ ಅಂತಾರೆ ಅವ್ರು. ಹಂಗೆ ನಾವು ಇಂಗ್ಲೀಷು ನಮಗೆ ಒಂಥರ ಏನಾಗಿದೆ, ಅದು ಅನಿವಾರ್ಯ ಆಗ್ಬಿಟ್ಟಿದೆ. ನಾವು ಕಾಮನ್ ಟು ಸ್ಟಾರ್ಟ್ ಕನ್ವರ್ಸೇಷನ್ ಇಂಗ್ಲೀಷಲ್ಲೇ ಶುರು ಮಾಡ್ತೀವಿ. ಸೊ ಹಂಗಾಗ್ಬಿಟ್ಟಿದೆ. ಸರಿ ತಪ್ಪು ಬಗ್ಗೆ ಹೇಳ್ತಾ ಇಲ್ಲ ನಾನು ಏನು ನಾರ್ಮ್ ಇದೆ ಅದನ್ನು ಹೇಳ್ತಾ ಇದ್ದೀನಿ. ಸೊ ಹೀಗಾಗಿ ಇಂಗ್ಲೀಷ್ ಅದು ಅನಿವಾರ್ಯ, ಇನ್ಎವಿಟೇಬಲ್. ಅದು ಇಂಟರ್ನ್ಯಾಷನಲಿ ಆಕ್ಸೆಪ್ಟೆಡ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಸದ್ಯಕ್ಕಂತೂ ನಮ್ಮ ಭಾರತೀಯರಿಗೆ. ಆಮೇಲೆ ಭಾರತದಲ್ಲಿ ಇನ್ನೊಂದು ಸಮಸ್ಯೆ ಏನಂದರೆ, ನಮ್ಮ ಭಾರತ ಅತ್ಯಂತ ವೈವಿಧ್ಯಮಯವಾದ ದೇಶ. ನೀವು ಆಂಧ್ರ ಪ್ರದೇಶಕ್ಕೆ ಹೋದ್ರೆ ಒಂದು ಲ್ಯಾಂಗ್ವೇಜ್, ತಮಿಳ್ನಾಡಿಗೆ ಒಂದು ಲ್ಯಾಂಗ್ವೇಜು, ನೀವು ಮಹಾರಾಷ್ಟ್ರಕ್ಕೆ ಒಂದು ಲ್ಯಾಂಗ್ವೇಜು, ಕೇರಳಕ್ಕೆ ಒಂದು ಲ್ಯಾಂಗ್ವೇಜು, ನೀವು ಒರಿಸ್ಸಕ್ಕೆ ಒಂದು ಲ್ಯಾಂಗ್ವೇಜು. ಸೊ ಎಲ್ಲರೂ ಒಂದು ಒಗ್ಗೂಡ್ಸಕ್ಕೆ ಒಂದು ಲ್ಯಾಂಗ್ವೇಜ್ ಬೇಕಾಗುತ್ತೆ, ಅದು ಇಂಗ್ಲೀಷ್. ಸದ್ಯಕ್ಕಂತೂ ಇಂಗ್ಲೀಷ್ ಕನೆಕ್ಟಿವಿಟಿ ಲ್ಯಾಂಗ್ವೇಜ್. ಎಸ್. ಸೊ ಹಿಂಗಾಗಿ ಆ ಒಂದು ನಾನು ದುಬೈಗೆ ಹೋಗಿದ್ದೆ ಸರ್. ದುಬೈಲಿ ಎಲ್ಲರೂ ಅವ್ರಿಗೆ ಹಿಂದಿ ಬರಲ್ಲ, ನಮಗೆ ಅರಬಿ ಬರಲ್ಲ. ಸೊ ದಟ್ ವಾಸ್ ಓನ್ಲಿ ಇಂಗ್ಲೀಷ್. ಶ್ರೀಲಂಕಾ ಹೋಗಿದ್ದೆ, ಅವ್ರಿಗೆ ತಮಿಳು ಅಂದರೆ ಹಿಂದಿ ಬರಲ್ಲ, ನಮಗೆ ತಮಿಳು ಬರಲ್ಲ. ಐ ಮೀನ್ ದೇರ್ ಲ್ಯಾಂಗ್ವೇಜ್ ದಟ್ ವಾಸ್ ಇಂಗ್ಲೀಷ್ ವಾಸ್ ದ ಓನ್ಲಿ ಕೀ ಆಫ್ ಕನೆಕ್ಟಿವಿಟಿ ಲ್ಯಾಂಗ್ವೇಜ್. ಸೊ ಹೀಗಾಗಿ ಇನ್ನೊಂದು ವಿಶೇಷವಾಗಿ ನಾನು ಇಲ್ಲಿ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸೋದೇನಪ್ಪ ಅಂದರೆ, ಇಂಗ್ಲೀಷು ಈಗ ಬಂದಿರೋದಂತಲ್ಲ, ಇತ್ತೀಚೆಗೆ ಬಂದಿರೋದಂತಲ್ಲ, ನಮ್ಮ ಅಜ್ಜ ಮುತ್ತಾಜ್ ಕಾಲದಿಂದ ಇಂಗ್ಲೀಷನ್ನು ನಾವು ಬಳಸ್ತಾನೆ ಬಂದ್ವಿ. ಈಗ ಯಾವಾಗ ಬ್ರಿಟಿಷ್ ಅವರು ಇದ್ದರು ಅವಾಗಿಂದ ಹಿಡ್ಕೊಂಡು ಇಂಗ್ಲೀಷನ್ನು ನಾವು ಇಟ್ ಈಸ್ ನಾಟ್ ಎಟ್ ಆಲ್ ಲೈಕ್ ಫಾರಿನ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಈ ಇಂಡಿಯನ್ ಲ್ಯಾಂಗ್ವೇಜ್ ಆಗಿದೆ ಈಗ. ಕರೆಕ್ಟ್. ಕಂಪಲ್ಸರಿ ಐ ಮೀನ್ ಇಂಡಿಯನ್ ಲ್ಯಾಂಗ್ವೇಜ್ ಆಗಿದೆ. ಹೀಗಾಗಿ ಇದನ್ನು ನಾವು ಯಾವ ರೀತಿ ಕನ್ನಡವನ್ನು ನಾವು ಕಲ್ತಿದ್ದೀವಿ ಹಾಗೆ ಇಂಗ್ಲೀಷನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಾಗಿದೆ. ಬಿಕಾಸ್ ನೋಡಿ, ಯಾವುದೇ ಮಾತೃಭಾಷೆ ತನ್ನ ಮಕ್ಕಳು ಉಪವಾಸ ಬೀಳ್ಬೇಕಂತ ಹೇಳಿ ಬಯಸೋದಿಲ್ಲ. ಕರೆಕ್ಟ್. ಸೊ ನಮ್ಮ ಮಾತೃಭಾಷೆ ಬರೀ ಕನ್ನಡ ಕಲಿ ಅಂತ ಹೇಳಲ್ಲ. ನಮ್ಮ ಮಾತೃಭಾಷೆ ಹೇಳುತ್ತೆ ಕನ್ನಡ ಜೊತೆಗೆ ಇನ್ನೂ 10 ಭಾಷೆ ಕಲಿ. ಯಾಕಂತಂದರೆ ಆ ಭಾಷೆ ನಮಗೆ ಕಾಪಾಡುತ್ತೆ. ಸೊ ಹೀಗಾಗಿ ನಾವು ಈ ಐ ಮೀನ್ ಇಂಗ್ಲೀಷ್ ಕಲೀಲೇಬೇಕಾಗಿದೆ ಸರ್. ಹಂಸಲೇಖ ಒಂದು ಹಾಡಲ್ಲಿ ಹೇಳಿದ್ದಾರೆ, ಅದು ಹುಬ್ಳಿನಲ್ಲಿ ಶೂಟ್ ಆಗಿರೋದು, ಕಲಿಯೋಕೆ ಕೋಟಿ ಭಾಷೆ, ಆಡೋಕ್ಕೆ ಒಂದೇ ಭಾಷೆ, ಅದು ಕನ್ನಡ ಅಂತೇಳಿ. ನಾವು ಮಾತಾಡೋಣ ಕನ್ನಡದಲ್ಲಿ, ಬಟ್ ಕಲಿಯೋದ್ರಲ್ಲಿ ಏನೂ ತಪ್ಪಿಲ್ಲ. ಕಲ್ತದ್ದನ್ನು ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಕಲ್ತದ್ದು ನಿಮ್ಗೆ ಎಲ್ಲೋ ಒಂದು ಕಡೆ ಯೂಸ್ ಆಗೇ ಆಗುತ್ತೆ. ಅದು ವಿಶೇಷವಾಗಿ ಇಂಗ್ಲೀಷ್ ಅಂತೂ ಇವತ್ತಿನ ಕಾಲಕ್ಕೆ ಅನಿವಾರ್ಯ. ಸೊ ಹೀಗಾಗಿ ಮುಜಾವರ್ ಅವ್ರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಧಾರವಾಡದಿಂದ, ನಮ್ಮ ಊರದ ಧಾರವಾಡ, ಅಲ್ಲೇ ನಾನು ಓದಿದ್ದು. ಇಫ್ ಯು ಡೋಂಟ್ ಮೈಂಡ್, ಒಂದು ಕತೆ ಮೂಲಕ ನಾನು ಈ ಯಾಕೆ ಲ್ಯಾಂಗ್ವೇಜ್ ಬೇಕು ಅನ್ನೋದನ್ನು ಒಂದು ಕತೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಅರಣ್ಯದಲ್ಲಿ ಥಿಕ್ ಫಾರೆಸ್ಟ್, ಅಲ್ಲಿ ಒಂದು ಬೆಕ್ಕು ವಾಸಿಸ್ತಾ ಇತ್ತು ತನ್ನ ಮಕ್ಕಳ ಜೊತೆಗೆ. ಸೊ ಆಗ ಆ ಬೆಕ್ಕಿನ ಮರಿಗಳು ಒಂದು ದಿವಸ ಹೊರಗಡೆ ಆಟ ಆಡ್ತಾ ಇರ್ತಾವೆ. ಸೊ ಆಟ ಆಡಿರ್ಬೇಕಾದ್ರೆ ಅಲ್ಲಿ ಒಂದು ಕಾಡಿನ ನಾಯಿ
ಬಂದು ಒದರ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಬೋ 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 ಅಂತೇಳಿ. ಸೊ ಆ ಬೆಕ್ಕಿನ ಮರಿಗಳು ಹೆದರಿ ಒಳಗಡೆ ಹೋಗ್ತವೆ. ಆವಾಗ ತಾಯಿಗೆ ಚಿಂತೆ ಆಗುತ್ತೆ, ಈ ಬೆಕ್ಕಿಗೆ ಚಿಂತೆ ಆಗುತ್ತೆ, ಏನಪ್ಪ ನನ್ನ ಮಕ್ಕಳು ಹೊರಗಡೆ ಆಡ್ತಾಯಿದ್ರು, ಈ ನಾಯಿ ಬಂದು ಒದರ್ಲಿಕ್ಕೆ ಸ್ಟಾರ್ಟ್ ಮಾಡ್ತು, ಹೆಂಗೆ ನಾವು ಜೀವನ ಮಾಡೋದು. ಸೊ ಅವಾಗ ಅದಕ್ಕೊಂದು ಪ್ಲ್ಯಾನ್ ಹೊಳೆಯುತ್ತೆ, ಈ ನಾಯಿ ಹೆಂಗೆ ಒದರುತ್ತದೆ ಹಂಗೆ ನಾನು ಪ್ರಾಕ್ಟೀಸ್ ಮಾಡಬೇಕು. ಸೊ ಬೆಕ್ಕಿಗೆ ಓನ್ಲಿ ಮೇವ್ ಮೇವ್ ಗೊತ್ತು, ಬೋಬೋ ಗೊತ್ತಿಲ್ಲ. Correct. So it started practicing like bobo, bobo, bobo. So after few days, so again the kitten were playing outside. The dog came, started barking like bobo. Then inside, the cat was inside and repeating like bobo, bobo, bobo. It started like barking like a bobo. Then the dog thought that, oh, one more dog is inside. If I stand here, it will kill me. I should run away from here. The dog ran from that place. ಸೊ ಆವಾಗ ಆ ಬೆಕ್ಕು ಕರೆದು ಕೇಳುತ್ತೆ, ಡಿಡ್ ಯು ಅಂಡರ್ಸ್ಟ್ಯಾಂಡ್? ಯಾರಿಗೆ ಕೇಳುತ್ತೆ? ಆ ಬೆಕ್ಕಿನ ಮರಿಗಳಿಗೆ ಕೇಳುತ್ತೆ. ದ ಕ್ಯಾಟ್ ಆಸ್ಕ್ಡ್ ದ ಕಿಟನ್, ಡಿಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಅನದರ್ ಲ್ಯಾಂಗ್ವೇಜ್? ಸೊ ವಿ ನೋ ಓನ್ಲಿ ಮೆಮೋ, ನೌ ವಿ ಹ್ಯಾವ್ ಟು ಪ್ರಾಕ್ಟೀಸ್ ಬೋಬೋ. ಸೊ ಮೆಮೋ ಈಸ್ ಕನ್ನಡ and bobo is English. If you want to survival in this world, so we need to practice bobo. ವಂಡರ್ಫುಲ್ ವಂಡರ್ಫುಲ್. ಸೊ ಹಾಗೆ ಇಂಗ್ಲೀಷಿನ ಅನಿವಾರ್ಯತೆ ಬಗ್ಗೆ, ಸದ್ಯದ ಅನಿವಾರ್ಯತೆ ಬಗ್ಗೆ ಮುಜಾವರ್ ಅವರು ಹೇಳಿದರು. ಸೊ ಧಾರವಾಡದಿಂದ ವಿಕಾಸ್ ಕರಿಯರ್ ಅಕಾಡೆಮಿ ಇದು ಈ ಒಂದು ಇನ್ಸ್ಟಿಟ್ಯೂಷನ್ನ CEO ಮತ್ತು ಫೌಂಡರ್ ಕಳೆದ 25 ವರ್ಷಗಳನ್ನ ನಡೆಸ್ತಾ ಇರುವಂಥವ್ರು. ಅವ್ರ ಜೊತೆಗೆ ನಾನು ಸಾಕಷ್ಟು ವಿಚಾರಗಳನ್ನ ಮಾತಾಡಿದೆ, ವಿಶೇಷವಾಗಿ ಸ್ಪೋಕನ್ ಇಂಗ್ಲೀಷ್ ಬಗ್ಗೆ ಮಾತಾಡಿದೆ, ಅದರ ಡೆಮಾನ್ಸ್ಟ್ರೇಷನ್ ಕೂಡ ನೋಡಿದ್ವಿ. ಸೊ ನಿಮ್ಮೆಲ್ಲರ ಪರವಾಗಿ ನಾನು ಅಹಮದ್ ಮುಜಾವರ್ ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಮುಜಾವರ್. Thank you very much, sir. Thanks for your wonderful interview. So we are very happy to discuss with you regarding very important language. So it is a part and parcel of our life. ಎಸ್ ಎಸ್ ಎಸ್. ಸೊ ಇಟ್ ಇಸ್ ನಾಟ್ ಜಸ್ಟ್ ಈಗ ನಾವು ಓದಲಿಕ್ಕೆ ಬರಲಿಕ್ಕೆ ಅಷ್ಟೇ ಅಲ್ಲ, ನಮ್ಮ ಪ್ರತಿಯೊಂದು ಹೆಜ್ಜೆಗೂ ನಮಗೆ ಇಂಗ್ಲೀಷ್ ಬೇಕು. ಎಸ್, ಥ್ಯಾಂಕ್ ಯು. ಆ್ಯಂಡ್ ಐಮನ್, ಥ್ಯಾಂಕ್ಸ್ ಅಲಾಟ್ ನಿಮಗೂ ಕೂಡ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಅಲಾಟ್. ಸೊ ಸ್ನೇಹಿತರೆ, ಇದು ಗುರುಕುಲ್ ಕಾರ್ಯಕ್ರಮದಲ್ಲಿ ಸ್ಪೋಕನ್ ಇಂಗ್ಲೀಷ್ ಬಗ್ಗೆ, ಕಮ್ಯುನಿಕೇಷನ್ ಇಂಗ್ಲೀಷ್ ಬಗ್ಗೆ, ಇಂಗ್ಲೀಷ್ ಯೂಸೇಜ್ ಬಗ್ಗೆ ನಾವು ಮಾತಾಡಿದ್ವಿ. ಹೇಗೆ ಅನಿವಾರ್ಯ ಆಗಿದೆ, ಹಾಗೆ ಅನಿವಾರ್ಯ ಆಗಿದೆ ಅಂತ ಹೇಳಿ ಭಯಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದರಿಂದ ದೂರ ಹೋಗೋ ಅವಶ್ಯಕತೆ ಇಲ್ಲ, ಕೀಳರಿಮೆ ಅನುಭವಿಸೋ ಅವಶ್ಯಕತೆ ಇಲ್ಲ. ನಾವು ಹೋಗಿ ಸ್ಪೋಕನ್ ಇಂಗ್ಲೀಷ್ನ ಆರಾಮಾಗಿ ಕಲಿಬಹುದು. ಅಂಥ ಇನ್ಸ್ಟಿಟ್ಯೂಷನ್ಗಳಲ್ಲಿ ಒಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ವಿಕಾಸ್ ಕರಿಯರ್ ಅಕಾಡೆಮಿ ಧಾರವಾಡದಲ್ಲಿದೆ. ಅವರು ಆನ್ಲೈನ್ ಕೂಡ ಮಾಡ್ತಾ ಇದ್ದಾರೆ, ಅವರು ರೆಸಿಡೆನ್ಷಿಯಲ್ ಕ್ಲಾಸಸ್ ಕೂಡ ಇದೆ. ಅದರ ಎಲ್ಲ ಡೀಟೇಲ್ಸು ನಮ್ಮ ಸ್ಕ್ರೀನ್ ಮೇಲೂ ಕೂಡ ಕಾಣ್ತಾ ಇರುತ್ತೆ, ನಿಮಗೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಯಾರಿಗೆ ಆಸಕ್ತಿ ಇದೋ ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಮತ್ತು ಇಂಗ್ಲೀಷನ್ನು ಕಲೀರಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಿಕ್ ಸ್ಟುಡಿಯೋ, ನೋಡ್ತಾ ಇರಿ ಗುರುಕುಲ್ ಕಾರ್ಯಕ್ರಮ. ನಮಸ್ಕಾರ.